सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसोहूनं येसो पञ्च नमो यारो सौवप्पावप्पणासनो मङ्गलाणञ्च सौवेसिं पढमं हवैमङ्गलं पढमं हवैमङ्गलं। पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। समस्त आचार्य संघ की जय। श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिनवाणी को चर्चा प्रेपन भाव की कर लूं भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो जिनवाणी माता की जय हो। ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಈ ಗ್ರಂಥದಲ್ಲಿ ಜೀವದ ಅಸಾಧಾರಣ ಭಾವಗಳಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನು ಮತ್ತು ಇವುಗಳ ಉತ್ತರ ಭೇದಗಳಾದ 53 ಭೇದಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಅದನ್ನು ತಿಳಿಯುತ್ತಾ ಬರ್ತಾ ಇದ್ದೇವೆ. ಗ್ರಂಥದಲ್ಲಿ ಈ 53 ಅಸಾಧಾರಣ ಭಾವಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವಿವಾಗ ಅವುಗಳ ಸ್ವರೂಪದ ಬಗ್ಗೆ ತಿಳಿತಾ ಬರ್ತಾ ಇದ್ದೇವೆ. ಅವುಗಳ ಪೈಕಿ ಗುಣಸ್ಥಾನಗಳ ರೂಪದಿಂದ ಅಂದರೆ ಯಾವ ಯಾವ ಭಾವಗಳಲ್ಲಿ ಯಾವ ಯಾವ ಗುಣಸ್ಥಾನಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಔಪಶಮಿಕ ಭಾವ, ಕ್ಷಾಯಿಕ ಭಾವದ್ದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ. ಆಮೇಲೆ ಈ ಕ್ಷಾಯೋಪಶಮಿಕ ಭಾವದ 18 ಭೇದಗಳಲ್ಲಿ ಯಾವ ಯಾವ ಗುಣಸ್ಥಾನಗಳಾಗಬಹುದು ಅನ್ನುವಂಥ ವಿಚಾರವನ್ನ ನೋಡುವುದಿದೆ. ನಿನ್ನೆ ಜ್ಞಾನದಲ್ಲಿ, ಕ್ಷಾಯೋಪಶಮಿಕ ಜ್ಞಾನದಲ್ಲಿ 4 ಪ್ರಕಾರದ ಜ್ಞಾನಗಳನ್ನು ನೋಡಿದ್ದೇವೆ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಗುಣಸ್ಥಾನ 4ರಿಂದ 12 ತನಕ ಇರ್ತವೆ. ಭಾವ, ಈ ಜ್ಞಾನ ಭಾವಗಳು 12 ತನಕ ಇದೆ. ಮನಃಪರ್ಯಯ ಜ್ಞಾನ ಭಾವ ಗುಣಸ್ಥಾನ 6ರಿಂದ ಅಂದರೆ ದಿಗಂಬರ ಮುನಿ ಮಹಾರಾಜರಲ್ಲಿ ಅದು ಉತ್ಪತ್ತಿಯಾಗೋದ್ರಿಂದ ಗುಣಸ್ಥಾನ 6ರಿಂದ 12ರವರೆಗೆ ಆ ಭಾವವನ್ನ ಹೇಳಿದ್ದಾರೆ. ಹೀಗೆ ಇನ್ನೊಂದು ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. ಕ್ಷಾಯೋಪಶಮಿಕ ಅಜ್ಞಾನ ಅಂದರೆ ಭೂಜ್ಞಾನ ಭಾವ 3. ಕ್ಷಾಯೋಪಶಮಿಕ ಭೂಮತಿ ಅಜ್ಞಾನ ಭಾವ, ಕ್ಷಾಯೋಪಶಮಿಕ ಭೂಶ್ರುತ ಅಜ್ಞಾನ ಭಾವ, ಕ್ಷಾಯೋಪಶಮಿಕ ಭೂ ಅವಧಿ ಅಜ್ಞಾನ ಭಾವ. 1ರಿಂದ 2, 1ರಿಂದ 2, 1ರಿಂದ 2 ಗುಣಸ್ಥಾನ.
ಇನ್ನು ಕ್ಷಯೋಪಶಮಿಕ ಜ್ಞಾನ ಭಾವಗಳ ಆದ್ಮೇಲೆ ಮತ್ತೆ ಕ್ಷಯೋಪಶಮಿಕ ಅಜ್ಞಾನಗಳ 3 ಬರ್ತವೆ. 3 ಅಜ್ಞಾನಗಳನ್ನ ಕ್ಷಯೋಪಶಮಿಕ ಭಾವದಲ್ಲಿ ಹೇಳಿದ್ದಾರೆ. ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಅವಧಿ ಅಜ್ಞಾನ ಭಾವಗಳು. ಮತಿ ಜ್ಞಾನ ಅಂತಂದ್ರೆ ಇದು ಸಮ್ಯಕ್ ದರ್ಶನದ ಜೊತೆಗೆ ಇರುವ ಜ್ಞಾನ, ಅದು ಸುಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಅದೇ ಮಿಥ್ಯಾದರ್ಶನದ ಜೊತೆಗೆ ಇರುವಂತಹ ಮತಿ ಜ್ಞಾನ ಕುಜ್ಞಾನ ಅಥವಾ ಅಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಕೂಮತಿ ಅಜ್ಞಾನ ಅಂತಂದ್ರೆ ಇದು ಮಿಥ್ಯಾದರ್ಶನದ ಜೊತೆಗೆ ಇರುವಂತಹ ಜ್ಞಾನವನ್ನ ಅಜ್ಞಾನ ಅಂತ ಕರೀತಾರೆ. ಇದು ಕೂಡ ಕ್ಷಯೋಪಶಮಿಕ ಜನ್ಯವಾದಂತಹ ಭಾವ. ಕರ್ಮಗಳ ಅಂದ್ರೆ ಮತಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಮತ್ತು ಮಿಥ್ಯಾದರ್ಶನದ ಜೊತೆಗೆ ಇರುವಂತಹ ಜ್ಞಾನ, ಅದು ಕೂಮತಿ ಅಜ್ಞಾನ ಭಾವ ಅಂತ ಅನ್ನಿಸ್ಕೊಳ್ತದೆ. ಇದು ಎಲ್ಲಿ ಯಾರಿಗೆ ಉತ್ಪನ್ನ ಆಗ್ತದೆ ಅಂತಂದ್ರೆ ಗುಣಸ್ಥಾನ 1ರಲ್ಲಿರುವ ಮತ್ತು ಗುಣಸ್ಥಾನ 2ರಲ್ಲಿ ಇರುವಂತಹ ಜೀವರಲ್ಲಿ ಉತ್ಪನ್ನ ಇರ್ತದೆ. ಈ ಭಾವ ಇಟ್ಟಿರ್ತದೆ. ಅಂದ್ರೆ ಅನಂತಾನುಬಂಧಿ ಕಷಾಯದ ಜೊತೆಗೆ ಈ ಕೂಮತಿ ಅಜ್ಞಾನ ಭಾವ ಇರ್ತದೆ. ಮ್ಯೂಟ್ ಮಾಡ್ತೀನಿ, ಯಾರ್ದು ಮ್ಯೂಟ್ ಆಗಿಲ್ಲ. ಗುಣಸ್ಥಾನ 1 ಮತ್ತು 2, ಗುಣಸ್ಥಾನ 1ರಲ್ಲಿ ಅನಂತಾನುಬಂಧಿ ಮತ್ತು ಮಿಥ್ಯಾತ್ವ ಎರಡೂ ಉದಯದಲ್ಲಿವೆ. ಗುಣಸ್ಥಾನ 2ರಲ್ಲಿ ಅನಂತಾನುಬಂಧಿ ಉದಯದಲ್ಲಿದೆ. ಹಾಗಾಗಿ ಮಿಥ್ಯಾತ್ವದ ಮತ್ತು ಮಿಥ್ಯಾತ್ವ ಸಮ್ಮುಖವಾಗಿರುವ ಅನಂತಾನುಬಂಧಿ ಉದಯದಲ್ಲಿರುವ ಜೀವರಲ್ಲಿ ಕೂಮತಿ ಅಜ್ಞಾನ ಭಾವ ಇರುತ್ತದೆ ಅಂತ ತಿಳ್ಕೋಬೇಕು. ಆಮೇಲೆ ಕೂಶುತ ಅಜ್ಞಾನ, ಇದು ಕೂಡ ಶುದ್ಧ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಇರುವಂಥದ್ದು ಮತ್ತು ಮಿಥ್ಯಾದರ್ಶನದ ಜೊತೆಗೆ ಇರುವ ಕಾರಣದಿಂದ ಇದ ಶುದ್ಧ ಜ್ಞಾನವನ್ನು ಕೂಡ ಕುಶುತ ಅಜ್ಞಾನ ಅಂತ ಕರೆದಿದ್ದಾರೆ. ಈ ಭಾವವು ಕೂಡ ಮಿಥ್ಯಾತ್ವದ ಜೊತೆಗೆ ಮತ್ತು ಅನಂತಾನುಬಂಧಿ ಉದಯದಲ್ಲಿ ಇರುವಂತಹ ಮಿಥ್ಯಾತ್ವ ಸಮ್ಮುಖವಾದಂತಹ ಜೀವದಲ್ಲಿ 2 ಗುಣಸ್ಥಾನಗಳಲ್ಲಿ ಇರ್ತದೆ. ಸಾಮಾನ್ಯ ಅಪೇಕ್ಷದಿಂದ ಇನ್ನೇನದು 2ನೇ ಗುಣಸ್ಥಾನ ಇದ್ರೂ ಇನ್ನು ನೆಕ್ಸ್ಟ್ ನಿಯಮದಿಂದ ಅದು ಮಿಥ್ಯಾತ್ವಕ್ಕೆ ಹೋಗೋದೇ ಪಕ್ಕ ಇರೋದ್ರಿಂದ ಮಿಥ್ಯಾತ್ವದ ಜೊತೆಗೆ ಇರುವಂಥದ್ದು ಅಂತ ತಿಳ್ಕೋಬೇಕು ಸಾಮಾನ್ಯವಾಗಿ. ಆಮೇಲೆ ಅವಧಿ ಅಜ್ಞಾನ ಅಂತ ಹೇಳಿದ್ದಾರೆ. ಅವಧಿ ಜ್ಞಾನ ಕೂಡ ಕ್ಷಯೋಪಶಮಿಕ ಜನ್ಯವಾದಂತಹ ಜ್ಞಾನ ಇದೆ. ಕರ್ಮದ ಕ್ಷಯೋಪಶಮದ ನಿಮಿತ್ತದಿಂದ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ, ಅವಧಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಅವಧಿ ಜ್ಞಾನ ಉಂಟಾಗಿರುತ್ತದೆ. ಅದು ಜ್ಞಾನ ಯಾವಾಗ ಮಿಥ್ಯಾದರ್ಶನದ ಅಥವಾ ಮಿಥ್ಯಾತ್ವದ ಜೊತೆಗೆ ಪ್ರಕಟ ಆಗಿದೆ ಅಂತಂದ್ರೆ ಅಥವಾ ಮಿಥ್ಯಾತ್ವದ ಜೊತೆಗೆ ಇದೆ ಅಂತಂದ್ರೆ ಅದಕ್ಕೆ ಜ್ಞಾನ ಅಂತ ಹೇಳಲಿಲ್ಲ, ಅದನ್ನ ಅಜ್ಞಾನ ಅಂತ ಹೇಳಿದ್ರು. ನೋಡ್ರಿ, ಯಾರಲ್ಲಿ ಮಿಥ್ಯಾತ್ವ ಇದೆ ಅವರ ಜೊತೆ ಇರುವಂತಹ ಎಲ್ಲಾ ಜ್ಞಾನ ಅಜ್ಞಾನ ಅಂತ ಸಿದ್ಧಾಂತ ಹೇಳುತ್ತದೆ. ಸಿದ್ಧಾಂತ ಹೇಳುತ್ತದೆ ಅಂದ್ರೆ ಭಗವಾನರು ಹೀಗೆ ಹೇಳಿದ್ದಾರೆ, ಅದಕ್ಕಾಗಿ ಸಿದ್ಧಾಂತ ಹೀಗೆ ಹೇಳುತ್ತದೆ. ಹಾಗಾಗಿ ಅವಧಿ ಜ್ಞಾನ ಇದ್ರೂನು ಮಿಥ್ಯಾದರ್ಶನ ಇತ್ತು ಅಂತಂದ್ರೆ ಅದು ಅವಧಿ ಅಜ್ಞಾನ ಭಾವ, ಕ್ಷಯೋಪಶಮಿಕ ಜನ್ಯವಾದಂತಹ ಅವಧಿ ಅಜ್ಞಾನ ಅಂತ ಹೇಳಿದ್ದಾರೆ. ಇದು ಕೂಡ ಮಿಥ್ಯಾದೃಷ್ಟಿಗಳಲ್ಲಿ ಇರ್ತದೆ ಮತ್ತು 2ನೇ ಗುಣಸ್ಥಾನದ ಜೀವರುಗಳಲ್ಲಿ ಇದ್ದಿರ್ತದೆ. ಅಂದ್ರೆ ಗುಣಸ್ಥಾನ 1 ಮತ್ತು 2ರಲ್ಲಿ ಮಾತ್ರ ಈ ಅಜ್ಞಾನ ಭಾವಗಳಿರುತ್ತವೆ ಜೀವಕ್ಕೆ. ಎರಡು ಪದಕ್ಕೂ ನಕಾರಾಂಶ ಸೇರಿಸಿದ್ರು ಅವಶ್ಯಕತೆ ಇದೆಯಾ ಬೇಗಿ? ಅಲ್ಕೂನು ನಕಾರಾಂಶ ಬಂತು, ಇಲ್ಲಿ ಅಜ್ಞಾನ ಆನು ನಕಾರಾಂಶ ಬಂತು. ಒಂದು ಆಗಿದ್ರೆ ಸಾಕಾಗಿರೋದಲ್ವ? ಕುಮತಿ ಜ್ಞಾನ, ಕುಶುತ ಜ್ಞಾನ, ಅವಧಿ ಜ್ಞಾನ ಇಷ್ಟು ಸಾಕಾಗಿರೋದಲ್ವ ಬೇಗಿ? ನೋಡ್ರಿ, ಅಲ್ಲಿ ಸೂತ್ರಕಾರರ ಅಜ್ಞಾನ ಅಂತ ಹೇಳಿದ್ದಾರೆ, ಅದನ್ನಂತೂ ಬಿಡ್ಲಿಕ್ಕೆ ಬರಂಗಿಲ್ಲ. ಜ್ಞಾನ ದರ್ಶನ ಅಂತ ಹೇಳಿದ್ದಾರೆ. ಜ್ಞಾನದಲ್ಲಿ ಅಜ್ಞಾನ ಅಂತ ಸೂತ್ರಕಾರರೇ ಹೇಳಿರುವಾಗ ಆ ಅಜ್ಞಾನದಲ್ಲಿ ಅಂತೂ ಬರ್ತದೆ. ಇನ್ನು ಮದಿಶುದ ಅವಧಿ
ಇವುಗಳ ಜೊತೆಗೆ ಕು ಯಾಕೆ ಸೇರಿಸಿದ್ದಾರೆ ಅಂತಂದ್ರೆ ಮಿಥ್ಯಾತ್ವವನ್ನು ಸೇರಿಸಿ ಹೇಳುವುದಕ್ಕೋಸ್ಕರವಾಗಿ. ಮತ್ತೆ ಕ್ಷಯೋಪಶಮಿಕ ಜನ್ಯವಾದಂಥದ್ದು ಇಲ್ಲಿ ಯಾವ್ದಾವ್ದ್ರದ್ದು ಕ್ಷಯೋಪಶಮ ಜನ್ಯ ತಗೋಬೇಕಾಗಿದೆ ಅಂತಂದ್ರೆ ಯಾವ ಭಾವದ ಜ್ಞಾನಾವರಣದ್ದು ಕ್ಷಯೋಪಶಮ ಇದೆ ಅದನ್ನು ಲೆಕ್ಕದಲ್ಲಿ ತಗೊಳ್ಬೇಕು. ಮತ್ತು ಮಿಥ್ಯಾದರ್ಶನನು ಇಲ್ಲಿ ಜ್ಞಾನದ ಜೊತೆಗೆ ಕ್ಷಯೋಪಶಮ ಜನ್ಯ ಭಾವವನ್ನ ಲೆಕ್ಕದಲ್ಲಿ ತಗೊಂಡು ಹೇಳಿದ್ದಾರೆ. ಹಾಗಾಗಿ ಕೂಮತಿ ಅಜ್ಞಾನ, ಕೂಮತಿ ಅನ್ನೋದು ಅಜ್ಞಾನ, ಅದು ಜ್ಞಾನ ಅಲ್ಲ ಅಂತ ತಿಳ್ಕೋಬೇಕು. ತಿಳಿದ್ರಿ? ಅದೊಂದು ವಾಕ್ಯ ಅಂತ ತಿಳ್ಕೊರಿ, ಅದೊಂದು ಶಬ್ದ ಅಂತ ತಗೋಬೇಡ್ರಿ. ಮತಿ ಜ್ಞಾನ ಅಂತ ಹೇಳಿದ್ದಾರೆ, ಹಾಗೇನೆ ಕೂಮತಿ ಅಜ್ಞಾನ ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ತಿಳಿದ್ರಿ? ಮುಂದೆ ಕ್ಷಯೋಪಶಮಿಕ ದರ್ಶನ ಭಾವ 3. ಕ್ಷಯೋಪಶಮಿಕ ಚಕ್ಷು ದರ್ಶನ ಭಾವ, ಕ್ಷಯೋಪಶಮಿಕ ಅಚಕ್ಷು ದರ್ಶನ ಭಾವ ಗುಣಸ್ಥಾನ 1 ರಿಂದ 12, ಕ್ಷಯೋಪಶಮಿಕ ಅವಧಿ ದರ್ಶನ ಭಾವ ಗುಣಸ್ಥಾನ 4 ರಿಂದ 12. ಇನ್ನು ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಆಯಿತು, ಅಜ್ಞಾನ ಆಯಿತು, ಆಮೇಲೆ ದರ್ಶನ ಭಾವ ಬರ್ತದೆ. ದರ್ಶನ ಅಂತಂದ್ರೆ ನೋಡುವುದು ಅಂತ. ಏನನ್ನ ನೋಡುವುದು? ಒಟ್ಟಾರೆಯಾಗಿ ನೋಡುವುದು. ಜೀವದ ಲಕ್ಷಣಗಳಲ್ಲಿ ಅದು ಒಂದು ಲಕ್ಷಣ ಇದೆ. ಒಂದು ತಿಳಿಯುವುದು, ಸಮ್ಯಕ್ತ್ವದ ಜೊತೆ ಇದ್ರೆ ಯಥಾರ್ಥವಾಗಿ ತಿಳಿಯುವುದು, ಅದು ಜ್ಞಾನ. ಮಿಥ್ಯಾತ್ವದ ಜೊತೆ ಇದ್ರೆ ಅಯಥಾರ್ಥವಾಗಿ ತಿಳಿತದೆ, ಅದು ಅಜ್ಞಾನ. ಇಲ್ಲಿ ನೋಡುವುದು. ಪೇಜ್ ಎಷ್ಟು? ಪೇಜ್ ನಂಬರ್ ಹೇಳ್ರಿ. ಕ್ಷಯೋಪಶಮಿಕ ದರ್ಶನ ಭಾವ. ಕ್ಷಯೋಪಶಮಿಕ ಅಂತಂದ್ರೆ ಗೊತ್ತಿದೆ, ಕರ್ಮದಲ್ಲಿ ಏನು ಒಂದು ಅವಸ್ಥಾ ವಿಶೇಷ ಆಗಿರ್ತದೆ. ಕ್ಷಯ, ಉಪಶಮ, ಉದಯ 3 ಅವಸ್ಥೆಗಳನ್ನ ಹೊಂದಿರುವಂತ ಒಂದು ಅವಸ್ಥಾ ವಿಶೇಷ. ಆ ಕರ್ಮದ ಕ್ಷಯೋಪಶಮದಿಂದ ಚಕ್ಷು ದರ್ಶನ ಭಾವ, ಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ದರ್ಶನ ಭಾವ, ಕ್ಷಯೋಪಶಮಿಕ ಚಕ್ಷು ದರ್ಶನ ಭಾವ ಉಂಟಾಗಿರ್ತದೆ. ಇದು ಗುಣಸ್ಥಾನ 1 ರಿಂದ 12 ತನಕ ಇದೆ. ಚಕ್ಷು ಅಂದ್ರೆ ಕಣ್ಣು, ಕಣ್ಣಿನಿಂದ ನೋಡುವಂತಹ ದರ್ಶನ ಗುಣ, ಅದು ಭಾವ. ಆ ಭಾವ ಇರೋದ್ರಿಂದ ಗುಣ ಇರ್ತದೆ, ಗುಣ ಇರೋದ್ರಿಂದ ಭಾವ ಉಂಟಾಗಿರ್ತದೆ. ಚಕ್ಷು ಅಂದ್ರೆ ಕಣ್ಣು. 5 ಇಂದ್ರಿಯಗಳ ಪೈಕಿ ನಾವು ಚಕ್ಷುವಿನಿಂದ ನೋಡ್ತೇವೆ. ಚಕ್ಷುವಿನಿಂದ ನೋಡುವುದನ್ನ ಚಕ್ಷು ದರ್ಶನ ಅಂತ ಕರೀತಾರೆ. ಕಣ್ಣಿನಿಂದ ನೋಡುವಂತ ಜೀವರು ಎಲ್ಲೆಲ್ಲಿ ಇದ್ದಾರೆ ಅಂತಂದ್ರೆ, ಯಾವ್ಯಾವ ಗುಣಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ, ಮಿಥ್ಯಾತ್ವದ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಕ್ಷೀಣ ಮೋಹ ಗುಣಸ್ಥಾನದವರೆಗೆ ಕಣ್ಣಿನಿಂದ ನೋಡುವ ಸಾಮರ್ಥ್ಯ ಇದೆ. ಅದನ್ನ ಚಕ್ಷು ದರ್ಶನ ಭಾವ ಅಂದ್ರೆ ಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಚಕ್ಷುಗಳು ನೋಡುತ್ತವೆ, ಅಂದ್ರೆ ಕಣ್ಣುಗಳು ನೋಡುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಇದು ಕ್ಷಯೋಪಶಮಿಕ ಶಕ್ತಿ ಇದೆ, ದರ್ಶನ ಗುಣ ಇದೆ. ವ್ಯರ್ಥವಾಗಿ ಬಳಸಿಕೊಂಡ್ರೆ ಕ್ಷಯೋಪಶಮ ನಷ್ಟವಾಗ್ತದೆ. ನೋಡುವಂತಹ ವಿಷಯಗಳನ್ನ ಹೆಚ್ಚಾಗಿ ಗೌರವದಿಂದ ಸಮ್ಮಾನಪೂರ್ವಕ ಕಣ್ಣುಗಳನ್ನ ಬಳಸಿಕೊಂಡ್ರೆ ಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮ ಹೆಚ್ಚಾಗಿ ಸಾವಿರಾರು ಯೋಜನ ದೂರದಲ್ಲಿರುವ ವಸ್ತುಗಳನ್ನು ಇಲ್ಲಿಂದನೇ ಕಣ್ಣುಗಳಿಂದ ನೋಡಬಹುದು. ಈಗ ಮಹಾಪುರುಷರಿಗೆ ಈ ಸಾಮರ್ಥ್ಯ 47,000 ಯೋಜನಕ್ಕಿಂತಲೂ ಹೆಚ್ಚಿರ್ತದೆ. ಅಷ್ಟು ದೂರದ ವಸ್ತುಗಳನ್ನ ಕಣ್ಣುಗಳಿಂದ ನೋಡುತ್ತಿರ್ತಾರೆ ಅವರು. ಅದೇ ಅವರು ಪೂರ್ವ ಜನ್ಮಗಳಲ್ಲಿ ಕಣ್ಣಿನ ಸದ್ಬಳಕೆಯನ್ನ ಎಷ್ಟು ಅದ್ಭುತವಾಗಿ ಮಾಡಿರಬಹುದು ಅನ್ನೋದು ಗೊತ್ತಾಗ್ತದೆ. ಇದು ಗುಣಸ್ಥಾನ 1 ರಿಂದ ಗುಣಸ್ಥಾನ 12 ತನಕ ಇದೆ. ಆಮೇಲೆ ಕ್ಷಯೋಪಶಮಿಕ ಅಚಕ್ಷು ದರ್ಶನ ಭಾವ. ಅಚಕ್ಷು ದರ್ಶನ ಅಂತಂದ್ರೆ ಕಣ್ಣನ್ನು ಹೊರತುಪಡಿಸಿ ಉಳಿದ ಇಂದ್ರಿಯಗಳಿಂದ ನೋಡುವಂಥದ್ದು. ನೋಡುವಂತ ಗುಣ ಅದರಿಂದ ಏನಿದೆ, ಭಾವ ಇದೆ, ಅದೇ ಭಾವ ಆಗ್ತದೆ.
ಅಚಕ್ಷು ಅಂದ್ರೆ ಕಣ್ಣನ್ನು ಬಿಟ್ಟು ಚರ್ಮ ಸ್ಪರ್ಶನೇಂದ್ರಿಯದಿಂದ ನೋಡ್ತೇವೆ, ರಸನೇಂದ್ರಿಯದಿಂದ ನೋಡ್ತೇವೆ, ಸ್ಪರ್ಶನೇಂದ್ರಿಯದಿಂದ ಮುಟ್ಟಿ ನೋಡ್ತೇವೆ, ರಸನೇಂದ್ರಿಯದಿಂದ ರುಚಿ ನೋಡ್ತೇವೆ, ಆಮೇಲೆ ಘ್ರಾಣೇಂದ್ರಿಯದಿಂದ ವಾಸನೆ ನೋಡ್ತೇವೆ, ಆಮೇಲೆ ಕರ್ಣೇಂದ್ರಿಯದಿಂದ ಶಬ್ದಗಳನ್ನ ಕೇಳಿ ನೋಡ್ತೇವೆ, ಮನಸ್ಸಿನಿಂದ ವಿಚಾರ ಮಾಡಿ ನೋಡ್ತೇವೆ. ಇವೆಲ್ಲ ಅಚಕ್ಷು ದರ್ಶನ. ಇವೆಲ್ಲ ಯಾವಾಗ ಸಾಮರ್ಥ್ಯವುಳ್ಳವುಗಳಾಗಿರ್ತಾವ ನಮ್ಮಲ್ಲಿ ಅಂತಂದ್ರ, ಹೆಂಗ್ ಇವೆಲ್ಲ ನೋಡ್ತಾವು ಅಂತಂದ್ರ ಅದಕ್ಕೊಂದು ಕರ್ಮ ಇದೆ. ಅಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮ ಚೆನ್ನಾಗಿದ್ದರೆ ಈ ಎಲ್ಲಾ ಇಂದ್ರಿಯಗಳು ಚೆನ್ನಾಗಿ ವರ್ಕ್ ಮಾಡ್ತವೆ, ಚೆನ್ನಾಗಿ ಕೆಲಸ ಮಾಡುತ್ತವೆ. ಇಲ್ಲ ಅಂತಂದ್ರೆ ಬೇಕಾದಷ್ಟು ಏನ್ ಬೇಕಾದ ಅದಕ್ಕೆ ಸರ್ಜರಿಗಳನ್ನ ಮಾಡ್ಲಿ, ಏನೇ ಮಾಡ್ಲಿ, ಅವು ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಯಾವಾಗ ಆ ದರ್ಶನಾವರಣ ಕರ್ಮದ ಕ್ಷಯೋಕ್ಷಮ ಇರಲಿಲ್ಲ ಅಂತಂದ್ರೆ. ಅದಕ್ಕಾಗಿ ಇದು ಅಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಉಳಿದ ಇಂದ್ರಿಯಗಳಿಂದ ನೋಡುವಂತ ಶಕ್ತಿ. ಅದು ಕ್ಷಯೋಪಶಮಿಕ ಅಚಕ್ಷು ದರ್ಶನ ಭಾವ ಅಂತ ಅನ್ನಿಸ್ಕೊಳ್ತದೆ. ಈ ಸಾಮರ್ಥ್ಯ ಕೂಡ ಜೀವದಲ್ಲಿ, ಈ ಭಾವವು ಕೂಡ ಗುಣಸ್ಥಾನ 1ರಿಂದ ಅಂದ್ರೆ ಮಿಥ್ಯಾದೃಷ್ಟಿಗಳಿಂದ ಹಿಡ್ಕೊಂಡು ಕ್ಷೀಣ ಮೋಹ ಅಂದ್ರೆ 12ನೇ ಗುಣಸ್ಥಾನದ ತನಕ ಇದು ಸಂಸಾರ ಜೀವಗಳಲ್ಲಿ ಕಂಡು ಬರ್ತದೆ ಎಲ್ಲ ಕಡೆನೂ. ಇನ್ನು ದರ್ಶನ ಭಾವದಲ್ಲಿ, ಕ್ಷಯೋಪಶಮಿಕ ದರ್ಶನ ಭಾವದಲ್ಲಿ ಅವಧಿ ದರ್ಶನ ಭಾವ ಅನ್ನೋದು ಕೂಡ ಒಂದಿದೆ. ಇದು ಅವಧಿ ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಯಾರಿಗೆ ಅವಧಿ ದರ್ಶನ ಉಂಟಾಗಿದೆ, ಈ ಅವಧಿ ದರ್ಶನ ಭಾವವನ್ನ ಸಮ್ಯಕ್ ದರ್ಶನದ ಜೊತೆಗೆ ತೆಗೆದುಕೊಂಡು ಹೇಳ್ತಾರೆ. ಕ್ಷಯೋಪಶಮಿಕ ಅವಧಿ ದರ್ಶನ ಭಾವ ಇದು ಸಮ್ಯಕ್ತ್ವದೊಂದಿಗೆ ಇರುವಂತ ಭಾವ. ಅದಕ್ಕಾಗಿ ಈ ಅವಧಿ ದರ್ಶನ ಗುಣಸ್ಥಾನ 4ರಿಂದ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಿಂದ 12ನೇ ಗುಣಸ್ಥಾನ ಕ್ಷೀಣಮೋಹ ಗುಣಸ್ಥಾನದವರೆಗೆ ಇದು ಅವಧಿ ದರ್ಶನ ಭಾವ ಇರ್ತದೆ ಅಂತ ಹೇಳಿದ್ದಾರೆ. ತಿಳಿತು? ಉಪಶಮಿಕ ಲಬ್ಧಿ ಭಾವ 5. ಕ್ಷಯೋಪಶಮಿಕ ದಾನ ಲಬ್ಧಿ ಭಾವ, ಕ್ಷಯೋಪಶಮಿಕ ಲಾಭ ಲಬ್ಧಿ ಭಾವ, ಕ್ಷಯೋಪಶಮಿಕ ಭೋಗ ಲಬ್ಧಿ ಭಾವ, ಕ್ಷಯೋಪಶಮಿಕ ಉಪಭೋಗ ಲಬ್ಧಿ ಭಾವ, ಕ್ಷಯೋಪಶಮಿಕ ವೀರ್ಯ ಲಬ್ಧಿ ಭಾವ. ಗುಣಸ್ಥಾನ 1ರಿಂದ 12. ಇನ್ನು ಕ್ಷಯೋಪಶಮಿಕ ಜ್ಞಾನ ಆಯ್ತು, ಕ್ಷಯೋಪಶಮಿಕ ಅಜ್ಞಾನ ಆಯ್ತು, ಕ್ಷಯೋಪಶಮಿಕ ದರ್ಶನ ಆಯ್ತು. ಈಗ ಕ್ಷಯೋಪಶಮಿಕ ಲಬ್ಧಿ ಭಾವಗಳು 5 ಪ್ರಕಾರದ ಲಬ್ಧಿಗಳು. ಲಬ್ಧಿ ಭಾವ ಅಂತಂದ್ರೆ ಸಾಮಾನ್ಯ ಅರ್ಥ ತೆಗೆದುಕೊಂಡ್ರೆ ಲಾಭ. ಎಂಥ ಲಾಭ? ಕ್ಷಯೋಪಶಮಿಕ ಕರ್ಮದ ಕ್ಷಯೋಪಶಮಿಕದಿಂದ ಆಗಿರುವಂತ ಲಾಭ ಭಾವಗಳು. ಅಂದ್ರೆ ಇವುಗಳಿಂದ ಏನಾದ್ರೂ ಒಂದಿಷ್ಟು ನಮಗೆ ಫಾಯ್ದೆ ಇದೆ, ಒಂದಿಷ್ಟು ಅನುಕೂಲ ಇದೆ, ಅಂಥವುಗಳನ್ನ ಲಬ್ಧಿ ಅಂತ ಕರೀತಾರೆ. ಕ್ಷಯೋಪಶಮಿಕ ಲಬ್ಧಿ ಭಾವಗಳ 5 ಯಾವ್ಯಾವು ಅಂತಂದ್ರೆ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಈ 5 ಅಂತರಾಯ ಕರ್ಮದ ಕ್ಷಯೋಪಶಮದಿಂದ ನಮ್ಮಲ್ಲಿ ಉಂಟಾಗ್ತವೆ. ಅಂತರಾಯ ಕರ್ಮದ ಭೇದಗಳನ್ನ ಈ ವಿಶೇಷತೆಗಳೊಂದಿಗೆ ಅಂತರಾಯ ಹೇಳಬೇಕು. ದಾನದ ಅಂತರಾಯ, ಲಾಭಾಂತರಾಯ, ಭೋಗಾಂತರಾಯ, ಉಪಭೋಗಾಂತರಾಯ, ವೀರ್ಯಾಂತರಾಯ. ಇವೆಲ್ಲ ಆ ಕರ್ಮದ ಉದಯ ಹೆಚ್ಚಾದಾಗ ಅವುಗಳಲ್ಲಿ ಅಡೆತಡೆ ಅಂದ್ರೆ ಅಂತರಾಯ ಇರ್ತದೆ. ಆ ಕರ್ಮದ ಕ್ಷಯೋಪಶಮದಿಂದ ಜೀವಕ್ಕೆ ಒಂದಷ್ಟು ಈ 5 ಪ್ರಕಾರದ ವಿಷಯಗಳಲ್ಲಿ ಒಂದಿಷ್ಟು ಲಾಭ ಇದೆ, ಅದನ್ನೇ ಲಬ್ಧಿ ಅಂತ ಹೇಳಿದ್ದಾರೆ. ಅದು ಆ ಭಾವ ನಮಗೆ ಅಂತರಾಯ ಕರ್ಮದ ಕ್ಷಯೋಪಶಮದಿಂದ ಸಿಗ್ತದೆ. ಮೊದಲನೇದು ಅದರಲ್ಲಿ ಕ್ಷಯೋಪಶಮಿಕ ದಾನ ಲಬ್ಧಿ ಭಾವ. ದಾನ ಅಂದ್ರೆ ನಮ್ಮಿಂದ ಕೊಡುವಂಥದ್ದು, ನಮ್ಮಿಂದ ಕೊಡುವಂಥದ್ದನ್ನ ದಾನ ಅಂತ ಹೇಳ್ತಾರೆ.
ಇದು ಪಾತ್ರದ ಅನುಸಾರ ಬೇರೆ ಬೇರೆ ಬರಬಹುದು, ಆದರೆ ಸಾಮಾನ್ಯ ಅಪೇಕ್ಷದಿಂದ ಒಟ್ಟಾರೆಯಾಗಿ ಕೊಡುವುದು ನಾವು ಏನನ್ನಾದ್ರೂ ಕೊಡಬೇಕು ಅಂತಂದ್ರೂ ಕೂಡ, ಯಾರಿಗೆ ಕೊಡಬೇಕಂದ್ರೂ ಕೂಡ ಕೊಡುವುದು ಯಾವಾಗ ನಮ್ಮಿಂದ ಸಾಧ್ಯ ಇದೆ ಅಂತಂದ್ರೆ ನಮ್ಮಲ್ಲಿ ದಾನಾಂತರಾಯ ಕರ್ಮದ ಕ್ಷಯೋಪಶಮ ಚೆನ್ನಾಗಿ ಆಗಿದ್ದರೆ, ಕ್ಷಯೋಪಶಮಿಕ ದಾನ ಲಬ್ಧಿ ಭಾವ ಚೆನ್ನಾಗಿ ನಮ್ಮಲ್ಲಿ ಇದ್ದರೆ ಆವಾಗಲೇ ನಾವು ಏನನ್ನಾದ್ರೂ ಕೊಡ್ಬೇಕಂದ್ರೂ ಅಲ್ಲಿ ಕೊಡುವ ಕಾರ್ಯ ಸುಗಮವಾಗಿ ಆಗ್ತದೆ. ಇಲ್ಲ ಒಂದ್ ವೇಳೆ ನಮಗೆ ದಾನಾಂತರಾಯ ಕರ್ಮದ ಉದಯ ಹೆಚ್ಚಿದೆ ಅಂತಂದ್ರೆ, ಚೆನ್ನಾಗಿ ಉದಯದಲ್ಲಿದೆ ದಾನಾಂತರಾಯ ಕರ್ಮ ಅಂತಂದ್ರೆ, ನಮಗೆ ಯಾವುದೇ ದಾನ ಕೊಡುವಂತಹ ಕಾರ್ಯಗಳಲ್ಲಿ ನಾವು ಸಫಲ ಆಗುವುದಿಲ್ಲ, ಕೊಡ್ಬೇಕಂದ್ರೂ ಕೊಡಕ್ಕಾಗಂಗಿಲ್ಲ, ಇಂತಹ ಸ್ಥಿತಿ ಬರ್ತದೆ. ಇದು ಅವಸ್ಥಾ ಏನಿದೆ ಅಂದ್ರೆ ದಾನ ಲಬ್ಧಿ ರೂಪದ ಕ್ಷಯೋಪಶಮಿಕ ಲಬ್ಧಿ ರೂಪದ ದಾನ ನಮ್ಮಲ್ಲಿ ಚೆನ್ನಾಗಿ ಇರಬೇಕು. ದಾನ ಕೊಡಬೇಕು ಅಂತಂದ್ರೆ ಇದು ಶಕ್ತಿ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತಂದ್ರೆ, ಈ ಭಾವ ಮಿಥ್ಯಾತ್ವದ ಗುಣಸ್ಥಾನದಿಂದ ಕ್ಷೀಣಮೋಹ ಗುಣಸ್ಥಾನದವರೆಗೆ ಕ್ಷಯೋಪಶಮಿಕ ದಾನ ಲಬ್ಧಿ ಭಾವ ನಮ್ಮಲ್ಲಿ ಇರ್ತದೆ. ಆದ್ರೆ ಮಿಥ್ಯಾ ದೃಷ್ಟಿಗಳು ಕೊಡಬಹುದು, ಸಮ್ಯಕ್ ದೃಷ್ಟಿಗಳು ಕೊಡಬಹುದು, ಯಾರು ಬೇಕಾದ್ರೂ. ಎಲ್ಲಿ ತನಕ ಅಂತರಾಯ ಕರ್ಮದ ಕ್ಷಯೋಕ್ಷಮದ ರೂಪದ ಅವಸ್ಥೆಯಲ್ಲಿದ್ದೇವೆ ಅಲ್ಲಿ ತನಕ ಇದು ದಾನ ಲಬ್ಧಿ ಇರ್ತದೆ, ಕ್ಷಯೋಕ್ಷಮಿಕದ್ದು. ಆಮೇಲೆ ಲಾಭಲಬ್ಧಿ ಭಾವ, ಕ್ಷಯೋಪಶಮಿಕ ಲಾಭಲಬ್ಧಿ ಭಾವ. ಲಾಭಾಂತರಾಯ ಕರ್ಮದ ಕ್ಷಯೋಪಶಮದಿಂದ ನಮ್ಮಲ್ಲಿ ಕ್ಷಯೋಪಶಮಿಕ ಲಾಭ ಲಬ್ಧಿ ಪ್ರಾಪ್ತ ಆಗಿರ್ತದೆ. ಈಗ ನಮಗೆ ಏನಾದ್ರೂ ಒಂದು ಲಾಭ ಆಗ್ತದೆ, ನಮಗೇನಾದ್ರೂ ಬರುವಂತ ವಸ್ತುಗಳು ಬರ್ತವೆ, ಸಿಗ್ಬೇಕಾದಂತ ವಸ್ತುಗಳು ಸಿಗ್ತದೆ, ಇಷ್ಟು ಲಾಭ ಆಗ್ಬೇಕನ್ನೋದಿಲ್ಲ, ಅಷ್ಟು ಲಾಭ ಆಗ್ತದೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತಂದ್ರೆ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮ ನಮ್ಮಲ್ಲಿ ಚೆನ್ನಾಗಿದ್ದರೆ ಆಗ್ತದೆ. ಇಲ್ಲ ಅಂದ್ರೆ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮ ಚೆನ್ನಾಗಿರ್ಲಿಲ್ಲ ಅಂದ್ರೆ ಬೇಕಾದಷ್ಟು ಏನಾದ್ರೂ ಮಾಡ್ರಿ ಲಾಭ ಆಗೋದೇ ಇಲ್ಲ, ನಷ್ಟನೇ ಆಗ್ತದೆ. ಹಾಗಾಗಿ ಲಾಭಲಬ್ಧಿ ಅಂತಂದ್ರೆ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮ ಚೆನ್ನಾಗಿದ್ದಾಗ ನಮಗೆ ಆಗುವಂತ ಲಾಭ ಇದೆಯಲ್ಲ, ಆ ಲಾಭವನ್ನೇ ಲಾಭಲಬ್ಧಿ ಭಾವ ಅಂತ ಕರೀತಾರೆ. ಇದು ಅಂತರಾಯ ಕರ್ಮದ ಕ್ಷಯೋಕ್ಷಮದಿಂದ ನಮಗೆ ಆಗಿರ್ತದೆ. ಇದು ಕೂಡ ಭಾವ ಗುಣಸ್ಥಾನ ಒಂದರಿಂದ ಅಂದ್ರೆ ಮಿಥ್ಯಾ ದೃಷ್ಟಿಗಳಿಂದ, ಮಿಥ್ಯಾತ್ವ ಗುಣಸ್ಥಾನದಿಂದ ಕ್ಷೀಣಮೋಹ ಗುಣಸ್ಥಾನದವರೆಗೆ ಕ್ಷಯೋಕ್ಷಮಿಕ ರೂಪದಲ್ಲಿ ಇರ್ತದೆ. ಆಮೇಲೆ ಭೋಗ ಲಬ್ಧಿ ಭಾವ, ಭೋಗಾಂತರಾಯ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಭೋಗ ಲಬ್ಧಿ ಭಾವ ನಮಗೆ ಉಂಟಾಗಿರ್ತದೆ. ಭೋಗ ಅಂದ್ರೆ ನಮಗೆ ಅವಶ್ಯಕವಿರುವಂತಹ ಭೋಗದ ವಸ್ತುಗಳು ನಮಗೆ ಸಿಗಬೇಕು ಅಂತಂದ್ರೆ ಅಂತರಾಯ ಕರ್ಮ, ಭೋಗಾಂತರಾಯ ಕರ್ಮ ಕ್ಷಯೋಪಶಮವನ್ನ ಹೊಂದಿರಬೇಕು, ಇಲ್ಲ ಅಂದ್ರೆ ಸಿಗುವುದಿಲ್ಲ. ಹೀಗಿದೆ. ಇದು ಕೂಡ ಗುಣಸ್ಥಾನ ಒಂದರಿಂದ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ತನಕ ಇದೆ ಉದಯಕ್ಕೆ, ಕ್ಷಯೋಪಶಮಿಕ ಲಬ್ಧಿ ಭಾವ ಇದೆ, ಭೋಗ ಲಬ್ಧಿ ಭಾವ. ಇನ್ನು ಕ್ಷಯೋಪಶಮಿಕ ಉಪಭೋಗ ಲಬ್ಧಿ ಭಾವ ಅಂದ್ರೆ ಮೇಲಿಂದ ಮೇಲೆ ಭೋಗದಲ್ಲಿ ಬರುವಂತಹ, ಬಳಕೆಯಲ್ಲಿ ಬರುವಂತಹ ವಸ್ತುಗಳು ನಮಗೆ ಸಲೀಸಾಗಿ ಸಿಗಬೇಕು ಅಥವಾ ಒಟ್ಟಾರೆಯಾಗಿ ನಮಗೆ ಅದನ್ನ ಉಪಭೋಗ ಮಾಡ್ಲಿಕ್ಕೆ ಅದ ಸಿಗ್ತಿದೆ ಅಂತಂದ್ರೆ ನಮ್ಮಲ್ಲಿ ಉಪಭೋಗಾಂತರಾಯ ಕರ್ಮದ ಕ್ಷಯೋಪಶಮ ಬೇಕು. ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ಆ ವಸ್ತುಗಳು ನಮಗೆ ಬಳಕೆಗೆ ಬರೋದಿಲ್ಲ, ನಾವು ಬಳಸ್ಕೊಳ್ಳಿಕ್ ಆಗೋದಿಲ್ಲ, ಏನೋ ಕಷ್ಟಪಟ್ಟು ತಗೊಂಡ್ರು ಕೂಡ ಅದು ನಾಶ ಆಗಿ ಹೋಗ್ತದೆ. ಹೀಗೆ ಅದು ಉಪಭೋಗಾಂತರಾಯ ಕರ್ಮದಿಂದ ನಮಗೆ ಸಿಗ್ತಾ ಇರೋದಿಲ್ಲ, ಅಂದ್ರೆ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಡಚಣೆ ಇರ್ತದೆ. ಆಮೇಲೆ ಅಂದ್ರೆ ಇದು ಉಪಭೋಗಾಂತರಾಯ ಚೆನ್ನಾಗಿ ಕ್ಷಯೋಕ್ಷಮ ಆದಾಗ ನಮ್ಮಲ್ಲಿ ಉಪಭೋಗ ಲಬ್ಧಿ ಭಾವ ಇರೋದ್ರಿಂದ ವಸ್ತುಗಳನ್ನ ಬಳಸ್ಕೋಬಹುದು. ಮನೆ ಇತ್ಯಾದಿ ವಸ್ತ್ರಗಳು, ಬಂಧು ಬಾಂಧವರು ಇವರೆಲ್ಲ ಉಪಭೋಗದ ವಸ್ತುಗಳಾಗಿರ್ತಾರೆ. ಎಷ್ಟೋ ಕಡೆ ನೋಡ್ತೇವೆ
12ನೇ ಗುಣಸ್ಥಾನದವರಿಗೆ ಇದರ ಅಗತ್ಯ ಹೇಗೆ ಅಂತ ಗೊತ್ತಾಗ್ತಿಲ್ಲ. 12ನೇ ಗುಣಸ್ಥಾನದಲ್ಲಿ ಅಂತರಾಯ ಕರ್ಮ ಇನ್ನೂ ಇದೆ, ಕ್ಷಯ ಆಗಿಲ್ಲ, ಅದಕ್ಕಾಗಿ ಕ್ಷಯೋಕ್ಷಮ ಇದೆ. ಅರ್ಥ ಆಯ್ತು. ಎರಡೇ ಅವಸ್ಥಾ ಇರೋದು ಅಂತರಾಯಕ್ಕೆ, ಒಂದು ಕ್ಷಯೋಕ್ಷಮ ಇಲ್ಲ ಕ್ಷಯ ಆಗ್ತದೆ. ಇನ್ನು 12 ತನಕ ಅದು ಇರ್ತದೆ ಅಂದ್ಮೇಲೆ ಅದು ಕ್ಷಯೋಕ್ಷಮ ಅಂತ ತಗೋಬೇಕಷ್ಟ. ಅರ್ಥ ಆಯ್ತು. ಸತ್ವದಲ್ಲಿ ಇರುತ್ತೆ ಅಂತಾರಲ್ಲ, ಅದೆಲ್ಲ ಯೋಚನೆ ಇಲ್ಲ, ಅವರು ಶರೀರದಲ್ಲಿ ಆಗುವಂತ ಬದಲಾವಣೆಗಳನ್ನ ಅವರು ಅನುಭವಿಸ್ತಾ ಇದಾರಲ್ಲ, ಶರೀರದ ಉಪಭೋಗ ಮಾಡ್ತಿದ್ದಾರೆ. ಏನೋ ಹೊರಗಡೆ ಉಪಭೋಗ ಇಲ್ಲ ಅಂದ್ರು ಶರೀರ ಆದ್ರೂ ಉಪಭೋಗಿಸ್ತಾ ಇದಾರಲ್ಲ. ಸರಿ ಸರಿ ಯಜಮಾನ್. ಆಮೇಲೆ ವೀರ್ಯ ಕ್ಷಯೋಪಶಕ್ತ ವೀರ್ಯ ಲಬ್ಧಿ ಭಾವ ನಮ್ಮಲ್ಲಿ ಪ್ರಕಟ ಭಾವ ಇರುತ್ತೆ. ಇದು ಕೂಡ ಗುಣಸ್ಥಾನ ಮಿಥ್ಯಾತ್ವದಿಂದ ಗುಣಸ್ಥಾನ ಕ್ಷೀಣಮೋಹದ ತನಕ, ಅಂದ್ರೆ ಗುಣಸ್ಥಾನ 1ರಿಂದ ಗುಣಸ್ಥಾನ 12ರ ತನಕ ಈ ಭಾವ ಇರ್ತದೆ. ಅಂದ್ರೆ ಆತ್ಮಿಕ ಶಕ್ತಿಯ ಅನುಸಾರವಾಗಿಯೇ ಶಾರೀರಿಕ ಬಲ ತಯಾರಾಗಿರ್ತದೆ. ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಇದೆಯೋ ಅಷ್ಟೇ ಶಾರೀರಿಕ ಬಲ ಇರೋದು. ಅಂದ್ರೆ ಆತ್ಮಿಕ ಬಲದ ಅನುಸಾರವಾಗಿ ಶಾರೀರಿಕ ಬಲ ನಮಗ್ ಬಂದಿರ್ತದೆ. ಯಾರಿಗೆ 10 ಉಪವಾಸ ಮಾಡಿದ್ರು ಏನೂ ಆಯಾಸ ಅನ್ಸೋದಿಲ್ಲ, ಯಾರಿಗೆ 1 ದಿನ ಉಪವಾಸ ಮಾಡಿದ್ರೂ ಭಯಂಕರ ತೊಂದರೆ ಆಗ್ತದೆ. ಅಥವಾ ಯಾರಿಗೆ ಕ್ವಿಂಟಾಲ್ ಗಟ್ಲೆ ಚೀಲಗಳನ್ನ ಹೊತ್ಕೊಂಡು ತಿರುಗಾಡಿದ್ರೂ ಅವರಿಗೆ ಅಷ್ಟೊಂದು ದಣಿವಾಗೋದಿಲ್ಲ. ಯಾರಿಗೆ 10 kg ಮಾರ್ಕೆಟ್ನಿಂದ ವಸ್ತುಗಳನ್ನು ತರಬೇಕಂದ್ರೆ ಸುಸ್ತಾಗಿ ಬಿಡ್ತವೆ. ಇದೆಲ್ಲ ಯಾಕೆ, ಏನ್ ಕಾರಣ ಅಂದ್ರೆ ಇಲ್ಲಿ ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಯಾರಿಗೆ ಚೆನ್ನಾಗಿದೆಯೋ ಅವರಿಗೆ ಶಕ್ತಿ ಚೆನ್ನಾಗಿದೆ, ಬಲ ಚೆನ್ನಾಗಿದೆ. ಯಾರಿಗೆ ಕರ್ಮದ ಉದಯ ಹೆಚ್ಚಿದೆ, ವೀರ್ಯಾಂತರಾಯದ ಉದಯ ಹೆಚ್ಚಿದೆ ಅಂದ್ರೆ ಅಷ್ಟು ನಿರ್ಬಲ ಆಗಿರ್ತಾರೆ. ಕ್ಷಯೋಕ್ಷಮ ಇದೆ ಅಂತಂದ್ರೆ ಅಷ್ಟು ಶಕ್ತಿಮಾನ್ ಇರ್ತಾರೆ. ನೋಡ್ರಿ, ಕ್ಷಯೋಪಶಮಿಕ ಶಕ್ತಿನೂ ಎಷ್ಟು ಅಗಾಧ ಇದೆ ಅಂತಂದ್ರೆ, ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಭರತರಿಗಿಂತ ಬಾಹುಬಲಿ ಮಹಾರಾಜರಿಗೆ ಚೆನ್ನಾಗಿತ್ತು. ಚಕ್ರವರ್ತಿಯನ್ನು ಕೂಡ ಯುದ್ಧದಲ್ಲಿ ಸೋಲಿಸುವುದು ಅಂದ್ರೆ, ಮತ್ತದು ಕೂಡ ಭುಜಬಲದ ಯುದ್ಧದಲ್ಲಿ, ಯಾವ್ದು ಯುದ್ಧ ಮಾಡಿದ್ರಲ್ಲ ಆ ಎಲ್ಲಾ ಯುದ್ಧಗಳಲ್ಲಿ ಬಾಹುಬಲಿ ಪರಾಕ್ರಮ ಹೆಚ್ಚಾಯಿತು. ಅಂದ್ರೆ ಅವರಲ್ಲಿ ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಭರತನಿಗಿಂತ ಚೆನ್ನಾಗಿ ಹೆಚ್ಚಿದ್ದಿತು. ಹೀಗೆ ಇದರಿಂದ ನಮಗೆ ಗೊತ್ತಾಗ್ತದೆ ಚಕ್ರವರ್ತಿಯನ್ನು ಮೀರಿಸುವಷ್ಟು ಅವರಲ್ಲಿ ಚೆನ್ನಾಗಿ ಶಕ್ತಿ ಇದೆ ಅಂತಂದ್ರೆ ಹೇಗೆ ಬಂದ್ಬೇಕಬಹುದು. ಅವರು ಪೂರ್ವ ಜನ್ಮಗಳಲ್ಲಿ ಮಾಡಿದಂತಹ ವೈಯಾವೃತ್ತದ ಫಲದಿಂದ ಅತ್ಯಧಿಕವಾದಂತಹ ಶಾರೀರಿಕ ಬಲ ಅವರಿಗೆ ಸಿಕ್ಕಿತ್ತು. ಹೀಗೆ ಇದು ಕ್ಷಯೋಕ್ಷಮಿಕ ವೀರ್ಯ ಲಬ್ಧಿ ಭಾವ. ಇದು ಕೂಡ ಮಿಥ್ಯಾತ್ವದ ಗುಣಸ್ಥಾನ, ಅಂದ್ರೆ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ತನಕ ಈ ವೀರ್ಯ ಲಬ್ಧಿ ಭಾವ ಕ್ಷಯೋಕ್ಷಮಿಕ ರೂಪದಿಂದ ಇರುತ್ತದೆ. ತಿಳಿತು? ಕ್ಷಯೋಪಶಮಿಕ ಸಮ್ಯಕ್ತ್ವ ಭಾವ ಗುಣಸ್ಥಾನ 4ರಿಂದ 7. ಕ್ಷಯೋಪಶಮಿಕ ಸಮ್ಯಕ್ತ್ವ ಭಾವ. ಸಮ್ಯಕ್ತ್ವದಲ್ಲಿ ಉಪಶಮನೂ ಇದೆ, ಕ್ಷಯೋಪಶಮನೂ ಇದೆ, ಕ್ಷಾಯಿಕನೂ ಇದೆ. ನಾವೀಗ ಕ್ಷಯೋಪಶಮಿಕ ನೋಡ್ತಾ ಇರೋದ್ರಿಂದ ಭಾವಗಳಲ್ಲಿ, ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ, ಅಜ್ಞಾನ, ದರ್ಶನ, ಲಬ್ಧಿ, ಆದ್ಮೇಲೆ ಸಮ್ಯಕ್ತ್ವ, ಒಂದು ಸಮ್ಯಕ್ತ್ವವನ್ನ ಹೇಳಿದ್ದಾರೆ, ಅದು ಕ್ಷಯೋಪಶಮಿಕ ಸಮ್ಯಕ್ತ್ವ. ಕ್ಷಯೋಪಶಮಿಕ ಸಮ್ಯಕ್ತ್ವದ ಭಾವ ಸಮ್ಯಕ್ ದರ್ಶನ ಆಗ್ಬೇಕು ಅಂದ್ರೆ 4ನೇ ಗುಣಸ್ಥಾನ ಇರಬೇಕು. ಹಾಗಾಗಿ ಕ್ಷಯೋಕ್ಷಮಿಕ ಸಮ್ಯಕ್ ದರ್ಶನವು ಕೂಡ 4ರಿಂದ, ಕ್ಷಯೋಕ್ಷಮಿಕ ಅವಸ್ಥೆಯಲ್ಲಿ ತನಕ ಇದೆ ಅಂದ್ರೆ 7ನೇ ಗುಣಸ್ಥಾನ ತನಕ ಮಾತ್ರ ಇದೆ, ಅದರ ಮುಂದೆ ಇರಲ್ಲ. ಹಾಗಾಗಿ ಗುಣಸ್ಥಾನ 4ರಿಂದ ಗುಣಸ್ಥಾನ 7ರವರೆಗೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಭಾವ ಇರುತ್ತದೆ ಜೀವಗಳಲ್ಲಿ. ಕ್ಷಯೋಪಶಮಿಕ ಚಾರಿತ್ರ್ಯ ಭಾವ ಗುಣಸ್ಥಾನ 6ರಿಂದ 7.
ಕ್ಷಾಯೋಪಶಮಿಕ ಚಾರಿತ್ರ ಭಾವ, ಸಮ್ಯಕ್ತ್ವ ಚಾರಿತ್ರ ಸಂಯಮಾಶ್ಚ ಅಂತಿದೆ ಅಲ್ಲ ಸೂತ್ರದಲ್ಲಿ, ಅದು ಚಾರಿತ್ರ ಅಂದ್ರೆ ಇಲ್ಲಿ ಮಹಾವ್ರತ ಅಂತ ತಗೋಬೇಕು. ಕ್ಷಾಯೋಪಶಮಿಕ ಮಹಾವ್ರತ ಭಾವ ಗುಣಸ್ಥಾನ 6 ಮತ್ತು 7 ಎರಡರಲ್ಲಿ ಇರ್ತದೆ. ಅಂದ್ರೆ ದಿಗಂಬರ ಅವಸ್ಥೆಯಲ್ಲಿರುವಂಥದ್ದು ಅದು, ಅಂದ್ರೆ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಅಂತ ಅನ್ನಿಸ್ಕೊಳ್ತದೆ. ಕ್ಷಾಯೋಪಶಮಿಕ ಸಂಯಮ ಭಾವ ಗುಣಸ್ಥಾನ 5ರಲ್ಲಿ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಕೊನೆಯದು ಯಾವುದು ಅಂದ್ರೆ ಸಂಯಮ ಭಾವ. ಸಂಯಮ ಭಾವ ಇದು ಕೂಡ ಕ್ಷಾಯೋಪಶಮಿಕ ಭಾವ ಆಗಿದೆ. ಕ್ಷಾಯೋಪಶಮಿಕ ಭಾವ ಆಗಿರುವುದರಿಂದ ಮತ್ತು ದೇಶ ಸಂಯಮ ಆಗಿರುವುದರಿಂದ ಗುಣಸ್ಥಾನ 5ರಲ್ಲಿ ಮಾತ್ರ ಇರುತ್ತದೆ. ಅಂದ್ರೆ ಪ್ರತಿಮಾಧಾರಿಗಳು, ಕ್ಷುಲ್ಲಕರು, ಕ್ಷುಲ್ಲಿಕೆಯರು, ಮಾದಾದಿಯವರು ಇವರೆಲ್ಲ ಈ 5ನೇ ಗುಣಸ್ಥಾನದಲ್ಲಿರೋರಲ್ಲಿ ಇವರೆಲ್ಲ ಸಂಯಮದವರು ಅಂತ ಹೇಳಿದ್ದಾರೆ. ದಿಗಂಬರ ಮುನಿ ಮಹಾರಾಜರದು ಮಹಾವ್ರತ ಇದೆ, 6 ಮತ್ತು 7ನೇ ಗುಣಸ್ಥಾನದಲ್ಲಿ ಇರುವವರು. ಇನ್ನು ಸಮ್ಯಕ್ತ ಭಾವ ಏನಿದೆ ಅದು 4, 5, 6, 7 ಈ ಎಲ್ಲಾ ಗುಣಸ್ಥಾನಗಳಲ್ಲಿ ಇರುವಂತದ್ದಿದೆ. ಹೀಗೆ ಇದನ್ನ ತಿಳ್ಕೊಳ್ಬೇಕು. ದರ್ಶನದಾಗ ಅವಧಿ ದರ್ಶನ 4ರಿಂದ 12 ತನಕ ಆದ್ಮೇಲೆ ಅವಧಿ ದರ್ಶನ. ಅವಧಿ ದರ್ಶನ ಅಂತಂದ್ರೆ ಇದು ಸಮ್ಯಕ್ತದ ಜೊತೆಗೆ ಇವು ತೆಗೆದುಕೊಂಡು ಹೇಳಿದ್ದಾರೆ ಷಟ್ಕಂಡಾಗಮಕಾರರು. ಸಮ್ಯಕ್ ದರ್ಶನದ ಜೊತೆಗೆ ಅವಧಿ ಜ್ಞಾನ ಇದೆಯಲ್ಲ ಅದನ್ನ ಮಾತ್ರ ಅವಧಿ ದರ್ಶನದ ಲೆಕ್ಕದಲ್ಲಿ, ಅವಧಿ ಲೆಕ್ಕದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಮಿಥ್ಯಾ ದರ್ಶನದ ಜೊತೆಗೆ ಇರುವಂತಹ ಅವಧಿ ಜ್ಞಾನವನ್ನ ಅವರು ತಗೊಂಡಿಲ್ಲ. ಹಾಗಾಗಿ ಸಮ್ಯಕ್ತ್ವ ಅನ್ನೋದು 4ರಿಂದ ಇದೆ. ಹಾಗಾಗಿ ಅದರ ಜೊತೆ ಏನ್ ಅವಧಿ ಜ್ಞಾನ ಇದೆ ಅದು ಅವಧಿ ಜ್ಞಾನ ಅನ್ಸ್ಕೋತದೆ. ಹಾಗಾಗಿ ಅದು 4ರಿಂದ ಅಂತ ಷಟ್ಕಂಡಾಗಮದ ಮಾನ್ಯತೆ ಅನುಸಾರ ಇಲ್ಲಿ ಕೊಟ್ಟಿದ್ದಾರೆ. ಕ್ಷಾಯೋಪಶಮಿಕ ಚಾರಿತ್ರ ಏನಾಯ್ತ್ರಿ? 10ನೇ ಗುಣಸ್ಥಾನದ ಅಪೇಕ್ಷೆನ ಹೇಳ್ತದಕ್ಕೆ ಇಲ್ಲ, 10ರ ತನಕ ಇಲ್ರಿ. ಕ್ಷಾಯೋಪಶಮಿಕ ಚಾರಿತ್ರ 6 ಮತ್ತು 7 ಗುಣಸ್ಥಾನ. ಅದೊಂದ್ ಸ್ವಲ್ಪ ನಾನು 6, 7 ಪ್ರಶ್ನೆ ಬಂದಿದ್ರಿ, ಅವಾಗ 10ನೇ ಗುಣಸ್ಥಾನ ತನಕ ಆತಿಥ್ಯತೆ ಇರು ಅನ್ನೋದಕ್ಕೆ ಇಲ್ರಿ. ಕ್ಷಾಯೋಪಶಮಿಕ ಭಾವ ಮ್ಯಾಕ್ಸಿಮಮ್ 7ನೇ ಗುಣಸ್ಥಾನ ಲಾಸ್ಟ್, ಅದ್ರ ಮುಂದೆ ಕ್ಷಾಯೋಪಶಮಿಕ ಏನೂ ಇರಂಗಿಲ್ಲ. ಅಂದ್ರೆ ಸಮ್ಯಕ್ತ್ವ ಅಥವಾ ಚಾರಿತ್ರದ ಅಪೇಕ್ಷದಿಂದ ಯಾವುದೂ ಇರಂಗಿಲ್ಲ. ಮುಂದ 8ರಿಂದ ಏನಿದೆ ಉಪಶಮ ಇರ್ತದೆ, ಇಲ್ಲ ಅಂದ್ರೆ ಕ್ಷಾಯಿಕ ಇರ್ತದೆ. ತಿಳಿದ್ರಿ? ಚಕ್ಷು ದರ್ಶನ ಶ್ರೇಣಿ ಇರ್ತಾರಲ್ಲ, ಶ್ರೇಣಿ ಅಪೇಕ್ಷೆಯಿಂದ ಉಪಶಮ ಮತ್ತು ಕ್ಷಾಯಿಕ ಇರುವುದು. ಮತ್ತೆ ಅದೇ ಶ್ರೇಣಿಯನ್ನ ಚಾರಿತ್ರ ಅಂದ್ರೆ ಏನು? ಚಾರಿತ್ರ ಮೋಹನೀಯ ಕರ್ಮಗಳನ್ನ ದಬ್ಬಾಯಿಸುವುದು ಇಲ್ಲ ನಾಶ ಮಾಡುವುದು, ಆ 2 ಕ್ರಿಯೆ ಆಗ್ತದೆ ಅದರಲ್ಲಿ. ಇನ್ನು ಕ್ಷಯೋಪಶಮ ಆಗ್ತಿದೆ ಅಂದ್ರೆ ಅದು 7ರ ತನಕ ಅಷ್ಟ ಆಗ್ತದೆ, ಅದ್ರ ಮುಂದೆ ಕ್ಷಯೋಪಶಮಿಕ ಅವಸ್ಥೆ ಇಲ್ಲ. ಸಮ್ಯಕ್ತ್ವದಲ್ಲಿ ಅಂತರಾಯ ಕರ್ಮದ ಕ್ಷಯೋಪಶಮ ಅದರಲ್ಲಿ ಈಗ ಶ್ರಾವಕರ ಅಪೇಕ್ಷೆಯಿಂದ ಹೇಳುವಾಗ ಅದನ್ನ ಕೆಲವರು ಬೇಕಾದಷ್ಟು ಇದ್ರೂ ಕೂಡ ತ್ಯಾಗ ಮಾಡ್ತಾರಲ್ಲ, ಪರಿಮಿತಿ ಇಟ್ಕೋತಾರಲ್ಲ, ಬೇಡ ಅಂತ ಪರಿಮಿತಿ ಇಟ್ಕೋತಾರೆ. ಈಗ ವಾಹನ ತ್ಯಾಗ ಮಾಡ್ಬೋದು, ಅಥವಾ ವಸ್ತ್ರ ಕೆಲವು ವಸ್ತ್ರಗಳನ್ನ ತ್ಯಾಗ ಮಾಡ್ತಾರೆ. ಇದ್ರೂ ಕೂಡ ಆಭರಣ ಸ್ವಲ್ಪ ಲಿಮಿಟೆಡ್ ಇರ್ತಾರೆ, ಇದ್ರೂ ಕೂಡ ಆತರ ಅದು ಯಾವ ಇದು ಬರ್ತದೆ. ಕ್ಷಯ ಶಕ್ತಿ ನಮ್ಗೆ ಕ್ಷೀಣ ಆಗಿದೆ ಅಂತಾರ ಏನಂತ ತಿಳ್ಕೊಬೇಕಾಗ ನೋಡ್ರಿ, ನಮಗೆಲ್ಲ ಶರೀರ ಸ್ವಸ್ಥ ಇದೆ, ಚೆನ್ನಾಗಿದ್ದೇವೆ ಅಂದ್ರೆ ಎಲ್ಲಾನು ಚೆನ್ನಾಗಿ ಇದೆ, ಅದರಲ್ಲಿ ಏನು ಕ್ಷಯೋಕ್ಷಮದಲ್ಲಿ ಏನು ತೊಂದರೆ ಇಲ್ಲ. ಇನ್ ತೊಂದರೆ ಇದೆ ಎಲ್ಲಿ? ಭಾವದಲ್ಲಿ. ಯಾವ ಭಾವದಲ್ಲಿ? ನಾನು ಇನ್ನಷ್ಟು ಪುರುಷಾರ್ಥ ಮಾಡಬೇಕು ಅನ್ನುವಂತ ಭಾವದಲ್ಲಿ ತೊಂದರೆ ಇದೆ. ಸಮಸ್ಯೆ ಇರುವುದು ಪುರುಷಾರ್ಥದಲ್ಲಿ. ಉಳಿದಲ್ಲಿ ಕರ್ಮದ ಏನು ಕ್ಷಯೋಕ್ಷಮ ಎಲ್ಲ ಚೆನ್ನಾಗಿದೆ.
ಆ ಕ್ಷಯೋಪಶಮ ಶಕ್ತಿಯನ್ನ ಬಳಸ್ಕೊಳ್ಳೋದು ಪುರುಷಾರ್ಥದ ಕೈಯಲ್ಲಿದೆ. ಅವರಿಗೆ ಅಷ್ಟೇ ತ್ಯಾಗ ಮಾಡ್ಲಿಕ್ಕೆ ಅನ್ಸಿದೆ ಅಷ್ಟು ಮಾಡಿದ್ದಾರೆ, ಇನ್ನೊಂದಿಷ್ಟು ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇಲ್ಲ, ಇಷ್ಟು ಸಾಕು ಅಂತ ಅವ್ರು ಬೌಂಡ್ರಿ ಹಾಕಿದ್ದಾರೆ, ಅಷ್ಟು ಸಾಕಾಗಿದೆ. ನೋಡ್ರಿ ಅದು ಹೆಂಗಿದೆ ಅಂದ್ರೆ ಶಕ್ತಿ, ಎಲ್ಲಾ ಜೀವರಲ್ಲಿ ಶಕ್ತಿ ಹೆಂಗಿರ್ತದೆ. ಈಗ ನಮ್ಮಲ್ಲಿ ನಮ್ಮದು ಒಂದು ಮನೆ ಇದೆ ಅಂತ ತಿಳ್ಕೊರಿ. ಒಂದು ಮನೆ ಎಷ್ಟು ದೊಡ್ಡದಿದೆ ಅಂದ್ರೆ ಮೈಸೂರು ಅರಮನೆ ಇದೆ ಅಂತ ತಿಳ್ಕೊರಿ. ಮೈಸೂರು ಅರಮನೆ ಇದೆ, ಅರಮನೆಯ ಮನೆ ಯಾರ್ದು ಅಂದ್ರೆ ನಮ್ದು. ನಾನು ಒಂದು ಟೈಮಲ್ಲಿ ಇದ್ರೆ ಒಂದು ರೂಮಲ್ಲಿ ಇರ್ಬೋದು. ಇಡೀ ಅರಮನೆಯ 106 ಕೋಣೆಗಳನ್ನ ನಾನು ಒಂದೇ ಸರಿ ಬಳಸೋದಕ್ಕಾಗೋದಿಲ್ಲ. ಅಥವಾ ನಮ್ಮಲ್ಲಿ ಸಾಕಷ್ಟು ರತ್ನಾಭರಣಗಳಿವೆ, ಚಿನ್ನ ಇದೆ, ಎಲ್ಲ ಇಡೋರಿದೆ. ನಾನು ಎಷ್ಟೇ ಆಭರಣಗಳನ್ನ ಹಾಕೊಂಡ್ರು ಆ ಕ್ವಿಂಟಾಲ್ ಗಟ್ಲೆ ಇರುವ ಆಭರಣಗಳನ್ನೇನು ಹಾಕೊಳಕ್ ಆಗೋದಿಲ್ಲ. 1 kg 2 kg ಹಾಕೋಬಹುದಷ್ಟೇ. ಆದ್ರೆ ಶಕ್ತಿ ನಮ್ಮಲ್ಲಿ ಇದೆ. ಆ ಆಭರಣ, ಚಿನ್ನ, ಅರಮನೆಯ ಸಾಮರ್ಥ್ಯದಂತೆ ನಮ್ಮಲ್ಲಿ ಕ್ಷಯೋಪಶಮಕ ಶಕ್ತಿನೂ ಅಗಾಧವಾಗಿದೆ. ಇವಾಗ ನಾನು ಎಷ್ಟು ಬಳಸ್ಕೊಳ್ತಾ ಇದ್ದೇನೆ ಅಷ್ಟೇ ನನಗೆ ಬಳಕೆಯಲ್ಲಿರುವ ಶಕ್ತಿ. ಹೆಚ್ಚಿಗೆ ಬಳಸಿದ್ರೆ ಹೆಚ್ಚಿಗೆ ಬಳಕೆ ಮಾಡ್ಲಿಕ್ಕೆ ಬರ್ತದೆ ಕ್ಷಯೋಪಶಮ ಶಕ್ತಿಯನ್ನ. ಈಗ ಅರಮನೆ ಎಷ್ಟು ದೊಡ್ಡ ಮನೆ ಇದೆ, ನಾನು ಒಬ್ಬನೇ ಇರೋದೇನು, 106 ಮನೆ ಮಠ ಇಲ್ದವ್ರಿಗೆ ತಂದು ಆಶ್ರಯ ಕೊಡ್ಬೋದು, ಆದ್ರೆ ಎಲ್ಲಾ ಕಡೆ ಬಳಕೆ ಮಾಡ್ದಂಗಾಯ್ತು. ಅಥವಾ ಕ್ವಿಂಟಲ್ ಗಟ್ಲೆ ಚಿನ್ನ ಇದೆ, ಅದನ್ನ ಯಾರಿಗೆ ಚಿನ್ನದ ಮೇಲೆ ಆಸೆ ಇದೆ, ಯಾರಿಗೆ ಹಾಕೊಳ್ಳಿಕ್ಕೆ ಖರೀದಿ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಅವ್ರಿಗೊಂದಿಷ್ಟು ಹಂಚಿ ಬಿಡುದು. ಅದು ದಾನನೂ ಆಯ್ತು, ಶಕ್ತಿಯ ಬಳಕೆನೂ ಆಯ್ತು, ಎಲ್ಲಾನು ಆಯ್ತು. ಹಾಗೇನೆ ನಮ್ಮ ಶರೀರದಲ್ಲೂ ಶಕ್ತಿ ಇದೆ. ನಾನು ಎಷ್ಟು ಬಳಸ್ತೇನೆ ಅಷ್ಟು ಹೊರಗಡೆ ಬರ್ತದೆ. ಅದು ಬಳಸ್ಲಿಲ್ಲ ಅಂದ್ರೆ ಅದು ಅಗಾಧವಾದ ಶಕ್ತಿ ಅಲ್ಲೇ ಮುಚ್ಚಿ ಬಿಡ್ತದೆ. ನಾವು ಇಲ್ಲಿ ತನಕ ಏನ್ ಮಾಡಿದ್ದೇವೆ ಅಂದ್ರೆ ಮುಚ್ತಾನೇ ಬಂದಿದ್ದೇವೆ. ಸಂಗ್ರಹ ಮಾಡ್ಕೊಂಡು ಸಂಗ್ರಹ ಇಲ್ಲ, ಅದು ಬಳಸ್ತಾ ಇದ್ದೇವೆ. ಹಾಗೆ ಶಕ್ತಿ ಕೂಡಿಟ್ರೆ ಸಂಗ್ರಹ ಆಗೋದಿಲ್ಲ. ಎಷ್ಟು ಬಳಸ್ತೇವೆ ಅಷ್ಟು ಸಂಗ್ರಹ ಆಗ್ತದೆ. ಹೀಗಿರ್ತದೆ. ಮೆದುಳಿನ ಒಂದು ಗುಣ ಏನಿದೆ, ಒಂದು ಉದಾಹರಣೆ ಎಲ್ಲಾ ಕಡೆ ನಿಮ್ಗೆ ಗೊತ್ತಾಗ್ಬೋದು. ಮೆದುಳನ್ನ ಎಷ್ಟು ಬಳಸ್ತೀರಿ ಅಷ್ಟು ಅದರದ್ದು ಕೆಪಾಸಿಟಿ ಹೆಚ್ಚಾಗ್ತದೆ. ಮೆದುಳಿಗೆ ಎಷ್ಟು ತರ್ಕ ಕೊಡ್ತೀರಿ ಅಷ್ಟು ನೆನಪಿನ ಶಕ್ತಿ, ವಿಚಾರ ಶಕ್ತಿ ಹೆಚ್ಚಾಗ್ತದೆ. ಹೀಗೇನೆ ಇದನ್ನ ಈ ರೀತಿ ಹೆಂಗಿದೆ ಅಂದ್ರೆ ಈ ಕ್ಷಯೋಪಶಮಿಕ ಶಕ್ತಿಗಳು ನಮ್ಮಲ್ಲಿ ಏನಿದಾವಲ್ಲ, ಇವುಗಳನ್ನ ಎಷ್ಟು ಚೆನ್ನಾಗಿ ಬಳಸ್ತೇವೆ ಅಷ್ಟು ಶಕ್ತಿಯುತವಾಗ್ತವೆ. ಹಾಗೇನೆ ಬಳಸಿದ್ದು ನನಗೆ, ಉಳಿದದ್ದು ಪರದೆಗೆ ಅಂತ ಉಂಟು. ಹೌದು, ಸರಿ ಇದೆ. ಕೊಟ್ಟದ್ದು ತನಗೆ, ಹಿಂಗೂ ಹೇಳ್ತಾರಲ್ಲ, ಕೊಟ್ಟದ್ದು ತನಗೆ ಬಚ್ಚಿಟ್ಟು ಪರರಿಗೆ. ಈ ರೀತಿನೂ ಅರ್ಥ ಮಾಡ್ಕೋಬಹುದು, ಆ ರೀತಿನೂ ಅರ್ಥ ಮಾಡ್ಕೋಬಹುದು. ಶಕ್ತಿ ಯಾವಾಗಲೂ ಹೀಗೇನೆ. ಅದನ್ನ ಬಳಸಿದ್ರೆ ನಿಮಗ್ ಫಾಯ್ದೆ ಇದೆ, ಬಳಸ್ಲಿಲ್ಲ ಹಾನಿ ಇದೆ. ನೋಡ್ರಿ, ಕರೆಂಟ್ ಅನ್ನ ಇವತ್ತಿಗೂ ಕೂಡ ಕರೆಂಟ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ವಿದ್ಯುತ್ ಶಕ್ತಿ ಇದೆಯಲ್ಲ, ಬಲ್ಬ್ ಹಚ್ತೀವಲ್ಲ, ಅದು ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಹೊರತಾಗಿ ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ತೇನೆ ಅಂದ್ರೆ ಆಗಂಗಿಲ್ಲ. ಅದು ಈ ನಮ್ ಶಕ್ತಿನೂ ಹಂಗ. ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಹೋಗ್ತೇವೆ, ನಾವೇ ಕೊಳತು ಬಿಡ್ತೇವೆ. ಅದು ಒಂದೇ ಕಡೆ ಶಕ್ತಿ ಹೆಚ್ಚಾದ್ರೂ ಅದ್ರ ತಡ್ಕೊಳ್ಳೋ ಸಾಮರ್ಥ್ಯ ಅಲ್ಲಿ ಇಲ್ಲದಕ್ಕೆ ಅದೇನಾಗ್ತದೆ, ಸೋಮಾರಿ ಆಗ್ತದೆ. ಸೋಮಾರಿ ಆಯ್ತು ಅಂದ್ರೆ ಅದು ವೇಸ್ಟ್ ಆಗ್ತದೆ, ಶಕ್ತಿ ಬರ್ನ್ ಆಗಿ ಹೋಗ್ತದೆ. ಹಾಗೆ ಕರೆಂಟ್ ಅನ್ನ ಹೇಗೆ ನಾವು ದಿಕ್ಕು ಬದಲಾಯಿಸಿ ಉಪಯೋಗಿಸಬಹುದೇ ವಿನಃ ಹಿಡಿದಿಟ್ಟು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹಾಗೇನೆ ನಮ್ಮಲ್ಲಿ ಶಾರೀರಿಕವಾಗಿ, ಆತ್ಮಿಕವಾಗಿ ಶಕ್ತಿ ಇದೆ. ಶಕ್ತಿ ಕ್ಷಯೋಪಶಮ ಶಕ್ತಿನೂ ಸಂಪನ್ನವಾಗಿದ್ದೇವೆ. ಅವುಗಳನ್ನು ಎಷ್ಟು ಹೊರಗೆ ತೆಗಿತೇವೆ ಅಷ್ಟು ಸಮೃದ್ಧತೆ ಹೆಚ್ಚಾಗ್ತದೆ. ತಿಳಿದ್ರಿ? ಮುಂದೆ ಕ್ಷಯೋಪಶಮಿಕ ಭಾವದ್ದೆಲ್ಲ ಚೆನ್ನಾಗಿ ತಿಳಿತು. ಜ್ಞಾನದಲ್ಲಿ 4 ಭಾವ, ಅಜ್ಞಾನದಲ್ಲಿ 3 ಭಾವ, ದರ್ಶನದಲ್ಲಿ 3 ಭಾವ, ಲಬ್ಧಿದು 5 ಭಾವ, ಆಮೇಲೆ ಸಮ್ಯಕ್ತ್ವ 1 ಭಾವ, ಚಾರಿತ್ರ್ಯ 1 ಭಾವ, ಸಂಯಮದ 1 ಭಾವ, ಎಲ್ಲ ಸೇರಿ ಎಷ್ಟು? 18.
ಹೌದು. ಭಯ್ಯಾಜಿ ಭಯ್ಯಾಜಿ ನ್ಯಾಯಪಶಮಿಕ ಈ ಸಂಯುಕ್ತದಲ್ಲಿ ನಾವು 7 ಪ್ರಕೃತಿ ವಿಚಾರ ಮಾತಾಡ್ತೀವಲ್ವಾ, ಅನಂತಾನುಬಂಧಿ ಅಂತೆಲ್ಲ. ಅದೇ ರೀತಿ ಬೇರೆ ಕ್ಷಯೋಕ್ಷಮಿಕ ಇದು ಬೇರೆ ಬೇರೆ ದರ್ಶನಕ್ಕೆ ಎಲ್ಲದಕ್ಕೂ ಜ್ಞಾನಕ್ಕೆಲ್ಲ ಹೇಳಿದ್ರಲ್ಲ, ಅದಕ್ಕೂ ಆ ಥರ ಎಲ್ಲ 7 ಇರುತ್ತಾ? ಭಯ್ಯಾಜಿ ಕೆಲವೊಂದು ಕರ್ಮಗಳು ಹೆಂಗಿದಾವು ಸರ್ವಗಾತಿ ಇದಾವೆ. ಕೆಲವೊಂದು ಕರ್ಮಗಳಿಗೆ ಇಷ್ಟ, ಆಯಾ ಕರ್ಮಗಳಲ್ಲಿ ಅವುಗಳನ್ನ ಡಿಟೇಲ್ ಆಗಿ ಅಭ್ಯಾಸ ಮಾಡಿದಾಗ ಅದು ಸಿಗ್ತದೆ ಉತ್ತರ. ಈಗ ನೋಡ್ರಿ, ಜ್ಞಾನಾವರಣ ಕರ್ಮ ಇದೆ. ಜ್ಞಾನಾವರಣ ಕರ್ಮದಲ್ಲಿ 5 ಬೇರಿದಾವೆ. ಇದ್ರೊಳಗೆ ಯಾವ ಕ್ಷಯೋಕ್ಷಮ ಆಗಕ್ ಸಾಧ್ಯದವೋ ಅವು ಕ್ಷಯೋಕ್ಷಮಿಕದೊಳಗೆ ಸಿಗ್ತಾವ. ಯಾವ್ದು ಕ್ಷಯೋಕ್ಷಮ ಆಗಂಗಿಲ್ಲ ಅದು ಕ್ಷಯ ಆದ್ಮೇಲೆ ಬರ್ತದೆ. ಈಗ ನಾವು ಇಲ್ಲಿ ವಿಚಾರ ಮಾಡ್ಬೋದು, ಜ್ಞಾನಾವರಣದೊಳಗೆ ಸರ್ವಘಾತಿ ಕರ್ಮ ಯಾವುದು? ಕೇವಲ ಜ್ಞಾನಾವರಣ. ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಕ್ ಬರಂಗಿಲ್ಲ. ಅದು ಹೊಡೆದು ಹಾಕಿದ್ರೆ ಪೂರ ಹೊಡೆದು ಹಾಕ್ಬೇಕು. ಮ್ಯೂಟ್ ಮಾಡ್ಕೊಡಿ. ಮತಿ ಜ್ಞಾನಾವರಣ ಇದೇನಾಗ್ತದೆ? ಕ್ಷಯೋಕ್ಷಮ ಆಗ್ತದೆ. ಕ್ಷಯೋಕ್ಷಮದಿಂದನ ಆ ಕರ್ಮ, ಜ್ಞಾನಾವರಣ ಕರ್ಮ ಕ್ಷಯೋಕ್ಷಮ ಆದದ್ರಿಂದನ ಅದ್ರೊಳಗನ ಒಂದು ವೆರೈಟಿ ಇದೆ. ಮತಿ ಜ್ಞಾನಾವರಣ ಅನ್ನೋದು ವೆರೈಟಿ ಇದೆ. ಅದು ನಾವು ಜ್ಞಾನ ಅಂತ ಬಳಸಿದಾಗ ಗುಣ ಆಗ್ತದೆ. ಅದ್ರ ಆವರಣ ಮಾಡೋ ಆ ಗುಣದ ಆವರಣನೇ ಅದ್ರ ಹೆಸರು ಬರ್ತದೆ. ಇಲ್ಲಿ ಹೆಂಗಿದಾವೆ, ಇಲ್ಲಿ ಬೇರೆ ಬೇರೆ ಹೆಸರಿದಾವನ ಬೇರೆ ಅಂತ ನಮ್ಗೆ ಗೊತ್ತಾಗ್ತದೆ. ಮತಿ ಜ್ಞಾನಾವರಣ ಅನ್ನೋದು ಕರ್ಮ ಇದೆಯಲ್ಲ, ಇದು ಕ್ಷಯೋಕ್ಷಮ ಆಗಬೇಕು. ಕ್ಷಯೋಕ್ಷಮ ಆಗ್ಬೇಕು ಅಂದ್ರೆ, ಜ್ಞಾನಾವರಣದಲ್ಲಿ ಕ್ಷಯೋಕ್ಷಮ ಆಗ್ಬೇಕು ಅಂದ್ರೆ ಸರ್ವಘಾತಿದು ಆ ಜ್ಞಾನಾವರಣದ ಪ್ರಕಟದಲ್ಲಿ ಉದಯದಲ್ಲಿ ಅಂದ್ರೆ ನೋಡ್ರಿ, ಮತಿ ಜ್ಞಾನ ಕೂಡ ಹೆಂಗಿದೆ, ಚೆನ್ನಾಗಿ ಕ್ಷಯೋಕ್ಷಮ ಆಯಿತು ಅಂತಂದ್ರೆ ಕೋಷ್ಟ ಬುದ್ಧಿ, ಬೀಜ ಬುದ್ಧಿ ಮುಂತಾದ ಬುದ್ಧಿಗಳು ಪ್ರಾಪ್ತ ಆಗ್ತವೆ. ಒಂದ್ ಸಾರಿ ಒಂದು ಅಕ್ಷರ ನೋಡಿದ್ರಿ ಅಂತಂದ್ರೆ ಎಲ್ಲಿ ತನಕ ಜೀವನ ಪರ್ಯಂತನೂ ಅದು ಮರೆಯಂಗಿಲ್ಲ ಅಂತ ಸಾಮರ್ಥ್ಯ ಇರ್ತದೆ. ಒಂದ್ ಪದ ಹೇಳಿದ್ರು ಅಂದ್ರೆ ಇಡೀ ಅದ್ರ ಹಿಂದಿನ ಮುಂದಿನ ಇಡೀ ಗ್ರಂಥದ ವಿಷಯ ವಸ್ತುಗಳನ್ನೆಲ್ಲ, ದೊಡ್ಡ ದೊಡ್ಡ ಅಂಗಗಳನ್ನೆಲ್ಲ, ಅಂದ್ರೆ ಅಂಗ ಬರೋದಿಲ್ಲ ಇದ್ರಲ್ಲಿ, ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಸರೀಸಾಗಿ ಹೇಳ್ಬಿಡ್ಬಹುದು. ಪ್ರಾರಂಭದ ಒಂದ್ ಅಕ್ಷರ ಹೇಳಿದ್ರೆ ಇಡೀ ಮುಂದಿನ ಗ್ರಂಥವನ್ನೆಲ್ಲ ಹೇಳಿಬಿಡ್ಬಹುದು. ಇದೆಲ್ಲ ಮತಿ ಜ್ಞಾನದಲ್ಲಿ ಇದೆ. ಅಷ್ಟೆಲ್ಲ ನಮ್ಮಲ್ಲಿ ಇಲ್ಲ ಅಂದ್ರೆ ಆ ಮತಿ ಜ್ಞಾನಾವರಣದಲ್ಲಿನೇ ಯಾವ್ದು ಸರ್ವಘಾತಿ ಪರಮಾಣುಗಳಿದಾವು ಅವು ಉಪಶಮ ಆಗಿದಾವು, ಉದಯಾಭಾವಿ ಕ್ಷಯ ಆಗಿದಾವು. ಯಾವ ಕೆಲಸ ಮಾಡತ್ತವು ಅಲ್ಲಿ ಸ್ವಲ್ಪ ಸ್ವಲ್ಪ ನಡ್ಬರ್ಕ್ ಒಂದ್ ಏನೋ ಓದಿದ್ ಮರ್ತಂಗ ಆಗುದು, ಒಂದ್ ಓದಿದ್ ಮರ್ತಂಗ ಆಗುದು ಆಗ್ತೈತಲ್ಲ, ಅಲ್ಲಿ ದೇಶಗಾತಿ ಕೆಲಸ ಮಾಡಕತ್ತೇವ ಅಂದ್ರೆ ಅಲ್ಲಿ ದೋಷ ಮಾಡ್ತಿರ್ತಾವು. ಜ್ಞಾನವನ್ನು ಯಾವಾಗಲೇ ಮರೆಸ್ತಾವು. ಯಾವತ್ತೂ ಮರೆಸುವ ಏನಿದಾವಲ್ಲ ಅವು ಇಲ್ವೇ ಇಲ್ಲ. ಅಂದ್ರೆ ಇವುಗಳಲ್ಲಿ ಇದೇ ಕರ್ಮ ಅಂತ ಹೇಳಿಕ್ ಬರಂಗಿಲ್ಲ. ಅವುಗಳಲ್ಲಿ ಮತಿ ಜ್ಞಾನವನ್ನು ಮಾತ್ರ ವಿಭಾಗ ಮಾಡ್ತಾರೆ. ಇಂದ್ರಿಯಗಳಿಂದ ಕಷಾಯ ಅದ ಈ ಮತಿ ಜ್ಞಾನಾದಿ ಗುಣಗಳಿಂದ ಅವಗ್ರಹ ಈ 288 ಭೇದ ಆಗ್ತದೆ. ಟೋಟಲ್ 336 ಭೇದ ಮಾಡಿದ್ದಾರೆ. ಅದ್ರೊಳಗೆ ಯಾವುದು ಸರ್ವಘಾತಿ ದೇಶಘಾತಿ ಅಲ್ಲಿ ವಿಷಯ ತಿಳಿಲಿಕ್ಕೆ ಬರ್ತದೆ. ಜನರಲ್ ಆಗಿ ಸರ್ವಘಾತಿ ದೇಶಘಾತಿ ಒಂದ್ಸತಿ ಹೇಳಿದ್ವಿ. ಜ್ಞಾನವರ್ಣ ದರ್ಶನವರ್ಣ ಅದ್ರಲ್ಲೆಲ್ಲ ಯಾವ್ದು ಬರುತ್ತೆ ನೋಡ್ರಿ, ಯಾವ್ದು ಸರ್ವಘಾತಿ ಅಂತಂದ್ರೆ ಈಗ ಏನ್ ಇವು ಇದಾವಲ್ಲ, ಇವು ಇರೋದ ಕ್ಷಯೋಕ್ಷಮದ್ದು. ಅದ್ ಹೆಂಗಾಗಿದೆ ಅಂತಂದ್ರೆ ಈಗ ಸಮ್ಯಕ್ ದರ್ಶನದೊಳಗ ಕೂಡ ಹಂಗ ನೋಡಿದ್ರ 3 ಕರ್ಮ ಇದಾವು. ಒಂದು ಚಾರಿತ್ರ ಮೋಹನೀಯದ ಭೇದ ಇದೆ ಅದರಲ್ಲಿ. ಅನಂತಾನುಬಂಧಿ ಇದೆಯಲ್ಲ, ಇದು ಚಾರಿತ್ರ ಮೋಹನೀಯದ ಭೇದ ಇದೆ. ಬೇರೆ ಏನಿಲ್ಲ. ಹಾ, ಅದನ್ನು ಇದನ್ನು ಎರಡೂ ಸೇರಿಸಿ ಅಲ್ಲಿ ನಾವು ಇವತ್ತಿನವರೆಗೂ ಅದನ್ನ ಮೇಲಿಂದ ಮೇಲೆ ನೋಡ್ತಾ ಬಂದಿದ್ದೇವೆ ಅಂತ ಹೇಳಿ ನಮಗ ಅಲ್ಲಿ ಸರ್ವಘಾತಿ ದೇಶಘಾತಿ ನಮಗೆ ಲೆಕ್ಕಕ್ಕೆ ತಗೋತಾ ಇದ್ದೇವೆ. ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಯಾವ್ದು ಉದಯಾಭಾವಿ ಕ್ಷಯ ಆಗತ್ತವಲ್ಲ ಅವ ಸದವಸ್ತಾರು ಉಪಭೂಷವನ್ನು ಅವ ಆಗ್ಯಾವಿಲ್ಲ ನೋಡ್ರಿ. ಹಾ,
ಇನ್ ಸಮ್ಯಕ್ ಪ್ರಕೃತಿ ಅಂತಂದ್ರೆ ಏನು? ಅದು ಉದಯಭಾವಿ ಕ್ಷಯ ಅಥವಾ ಉಪಶಮ ಆದಾಗ ಅದೇನ್ ಸಮ್ಯಕ್ ಗುಣ ನಮಗ್ ಬಂದಿದೆ, ಅದ್ರಲ್ಲಿ ಮೇಲಿನ ಮೇಲೆ ಸ್ವಲ್ಪ ದೋಷಗಳು ಆಗ್ತಿರ್ತಾವಲ್ಲ ಗುಣದೊಳಗ, ಅದ ಅಲ್ಲಿ ದೇಶಗಾತಿ. ಹಂಗಿಲ್ಲಿ ಮತಿ ಜ್ಞಾನಾವರಣ ಕರ್ಮ ಕ್ಷಯೋಕ್ಷಮ ಆಗುವುದು ಅಂತಂತ ಯಾವ್ದ ಮತಿ ಜ್ಞಾನ ಆಗಬಾರದಂತೆ ಮಾಡುವ ಇದಾವಲ್ಲ, ಆ ಜ್ಞಾನಾವರಣ ಕರ್ಮದ ಪರಮಾಣುಗಳು ಅಲ್ಲಿ ಉದಯಾಭಾವಿ ಕ್ಷಯ ಮತ್ತು ಉಪಶಮ ಆಗಿವೆ. ಅದಕ್ಕೆ ನಮಗ್ ಸ್ವಲ್ಪ ಬುದ್ಧಿ ಇದೆ, ಸ್ವಲ್ಪ ಜ್ಞಾನ ಇದೆ. ಇನ್ನ ಆ ಜ್ಞಾನನೂ ಕೂಡ ನಿನ್ನೆ ಓದಿದ್ದಿ ಇವತ್ತೇನೋ ಓದಿದ್ದೀವಿ ನನಗೆ ನೆನಪ ಇಲ್ಲ ಅಂತ ಹೇಳ್ತೇವೆ. ಅಲ್ಲೆಲ್ಲೆಲ್ಲ ಸ್ವಲ್ಪ ಮರಿವು ಬರ್ತಾ ಇರ್ತದೆ, ಬರುತ್ತೆ ಪೂರ್ತಿ ಮರೆಯಂಗಿಲ್ಲ. ಒಂದಿಷ್ಟು ಏನೋ ಹೇಳ್ತೇವೆ, ಒಂದ್ ಅರ್ಧ. ಅದು ಇಂಥ ಒಂದ್ ಶ್ಲೋಕ ಇದೆ, ಭಕ್ತಾಮರ ಪ್ರಣತ ಮುಂದೊಂದೇನೋ ಶಬ್ದ ಇದೆ ಹಿಂಗಂತಿರ್ತೇವಲ್ಲ, ಅಲ್ಲಿ ಯಾವ್ದು ದೇಶಗಾತಿ ಇದೆಯಲ್ಲ ಅಲ್ಲಿ ಆವಾಗ ಅದಕ್ಕೆ ಮರೆಮಾಸ್ತಿರ್ತದೆ. ಈ ರೀತಿ ತಗೋಬೇಕಲ್ಲಿ, ಅಲ್ಲಿ ಇದೇ ಶಬ್ದ ಇದಕ್ಕೆ ಅನ್ಬೇಕು ಅಂತೇನಿಲ್ಲ. ನೋಡ್ರಿ, ಇಷ್ಟ ತಿಳ್ಕೊರಿ. ಮತಿ ಜ್ಞಾನಾವರಣದ ಕ್ಷಯೋಪಶಮ. ಕ್ಷಯೋಪಶಮ ಅಂದ್ರೆ ಅಲ್ಲಿ 3 ಅವಸ್ಥೆ ಆಗಿರ್ತಾವ. ಯಾವ ಇಲ್ಲದೆ ಇರೋದು ಸರ್ವಗತಿ ಅಂತ ತಿಳ್ಕೊಬೇಕಾ? ಕ್ಷಯೋಪಶಮ ಇಲ್ಲದೆ ಇರೋದು ಕ್ಷಯೋಪಶಮ ಆಗದೆ ಇರೋದು. ಇವಾಗ ಜ್ಞಾನದಲ್ಲಿ 5 ಜ್ಞಾನ ಇದೆ, ಅದ್ರಲ್ಲಿ 4 ಜ್ಞಾನ ಕ್ಷಯೋಪಶಮ, 1 ಕ್ಷಾಯಿಕ. ಸೊ ಅದು ಕ್ಷಾಯಿಕ ಇರೋದು ಸರ್ವಘಾತಿ ಅಂತ ತಿಳ್ಕೊಬೇಕಾ? ಕ್ಷಯೋಪಶಮಿಕದ ವಿಷಯ ಬೇರೆ, ಕ್ಷಾಯಿಕದ ವಿಷಯನ ಬೇರೆ. ಟೋಟಲ್ ಜ್ಞಾನಾವರಣ ಅಂತ ತಗೊಂಡಾಗ ಕೇವಲ ಜ್ಞಾನಾವರಣ ಇದು ಸರ್ವತಾ ಸರ್ವಘಾತಿ. ಮತಿ ಜ್ಞಾನಾವರಣ ಅದು ಏನಿದಾವಲ್ಲ, ಮತಿ ಜ್ಞಾನ ಇತ್ಯಾದಿಗಳು ಇವು ಕ್ಷಯೋಪಶಮ ಜ್ಞಾನಗಳು. ಇದರಲ್ಲಿ ಕ್ಷಯೋಪಶಮ ಆಗ್ತದೆ ಅಂತಂದ್ರೆ ಸ್ವಲ್ಪ ಉಪಶಮ ಆಗ್ತದೆ, ಸ್ವಲ್ಪ ಕ್ಷಯ ಆಗ್ತದೆ, ಉದಯಕ್ಕೂ ಇರ್ತದೆ. ಇದರಲ್ಲಿ ಜ್ಞಾನಾವರಣ ಉದಯಕ್ಕೂ ಇದೆ. ನೋಡ್ರಿ, ಮತಿ ಜ್ಞಾನಾವರಣದೊಳಗ ಜ್ಞಾನಾವರಣ ಉದಯಕ್ಕಿದೆ, ಕ್ಷಯನೂ ಆಗಿದೆ, ಕ್ಷಯನೂ ಆಗಿದೆ, ಉಪಶಮನೂ ಆಗಿದೆ. ಅದಕ್ಕಾಗಿನೇ ಸ್ವಲ್ಪ ಸ್ವಲ್ಪ ತಿಳಿತೇವೆ, ಸ್ವಲ್ಪ ಸ್ವಲ್ಪ ತಿಳಿಯಲ್ಲ, ಬಹುಪಾಲು ತಿಳಿಯುವುದೇ ಇಲ್ಲ. ಇನ್ ಶ್ರುತ ಕೇವಲಿಗಳಿಗೆ ಹೆಂಗಿರ್ತದೆ ಅಂದ್ರೆ, ಮತಿ ಜ್ಞಾನ ಮತ್ತು ಶ್ರುತ ಜ್ಞಾನಾವರಣ ಕರ್ಮಗಳು ಎಷ್ಟು ಟಾಪ್ ಲೆವೆಲ್ದವರೆಗೆ ಕ್ಷಯೋಪಶಮ ಆಗ್ಬೇಕಾಗಿತ್ತು ಅಲ್ಲಿ ತನಕ ಆಗಿದೆ ಅವು. ಅದಕ್ಕಾಗಿ ಅಷ್ಟು ಅಗಾಧವಾದ ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಎಲ್ಲ ಅವರಿಗೆ ಇರ್ತದೆ. ಇನ್ನು ಇಲ್ಲಿ ಕ್ಷಯೋಪಶಮದೊಳಗೆ ಇದನ್ನ ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ, ಕ್ಷಯೋಪಶಮಿಕ ಸಮ್ಯಕ್ತದೊಳಗ ಲಾಸ್ಟ್ ಲೆವೆಲ್ ಯಾವುದು? ಅತ್ಯಂತ ವಿಶುದ್ಧ ಅವಸ್ಥೆ. ಕೃತಕೃತ್ಯ ಕ್ಷಯೋಪಶಮಿ, ಕೃತಕೃತ್ಯ ವೇದಕ ಅಂತ ಹೇಳ್ತಾರಲ್ಲ, ಅದಕ್ಕೆ ಕ್ಷಯೋಪಶಮಿಕ ಅವಸ್ಥೆ. ಕ್ಷಯೋಪಶಮಿಕ ಅವಸ್ಥೆಯ ಅತ್ಯಂತ ಫೈನಲ್ ಸ್ಟೇಜ್ ಅದು. ಆ ಸ್ಟೇಜ್ ಅಂದ್ರೆ ಅಲ್ಲಿ ಯಾವ್ದು ಉದಯಕ್ಕಿದೆ ಅಂದ್ರೆ ಅಲ್ಲಿ ಸಮ್ಯಕ್ ಪ್ರಕೃತಿ, ಸಮ್ಯಕ್ ದರ್ಶನದ ಅಪೇಕ್ಷಾದಿಂದ ನೋಡಿದಾಗ ಸಮ್ಯಕ್ ಪ್ರಕೃತಿ ಏಕದಮ್ ಲಾಸ್ಟ್ ಪಾಯಿಂಟ್. ಇನ್ನೇನು ಒಂದು ಕ್ಷಣದೊಳಗೆ ಹೋಗುವಂತದ್ದು ಇರ್ತದೆ, ಇದೆ ಆದ್ರೆ ಹೋಗಿಲ್ಲ, ಇನ್ನೇನು ಹೋಗುದೇ ಇದೆ. ಆ ಅವಸ್ಥಾದಲ್ಲಿರುವಂತ ಲೆವೆಲ್ ಕ್ಷಯೋಪಶಮಿಕ ಸಮ್ಯಕ್ ಪ್ರಕೃತಿ ಉದಯ ಇದ್ದು ಇಲ್ದಂಗೆ ಇರ್ತದೆ. ಅಷ್ಟು ಸೂಕ್ಷ್ಮ ಪಾಯಿಂಟ್ ಇರ್ತದೆ. ಇಲ್ಲಿ ಕೂಡ ಯಾವ್ದು ಉದಯಕ್ಕಿದೆಯಲ್ಲ ಅಲ್ಲಿ ಶ್ರುತ ಕೇವಲಿ ಆದಾಗ ಮತಿ ಜ್ಞಾನನೂ ಶ್ರುತ ಜ್ಞಾನನೂ ಅತಿ ಉತ್ಕೃಷ್ಟ ಲೆವೆಲ್ದಲ್ಲಿರುವಂತವರಿಗೆ ಕೂಡ ಆ ಉದಯ ಇರೋದೇ ಗೊತ್ತಾಗಂಗಿಲ್ಲ, ಅಷ್ಟು ಮಂದವಾದಂತ ಉದಯ ಇರ್ತದೆ. ಇನ್ನು ಕ್ಷಯೋಪಶಮಿಕ ಅಂದ್ರೆ ಈ ಜ್ಞಾನಗಳೇ ಇದಾವಂದ್ರೆ ಅವ್ರಿಗೆ ಕ್ಷಯೋಪಶಮಿಕ ಜ್ಞಾನನ ಇದೆ ಅಂತ ಅರ್ಥ. ಕ್ಷಾಯಿಕ ಜ್ಞಾನ ಅಂದ್ರೆ ಅದು ಒಂದೇ ಇದೆ, ಅದು ಕೇವಲ ಜ್ಞಾನ ಇದೆ. ಅದಿನ್ನ ಆಗಿಲ್ಲ ಅಂದ್ರೆ ನಾವು ಅಲ್ಲಿ ತಗ ಕ್ಷಯೋಪಶಮದಾಗಿದ್ದೇವೆ ಅಂತಾನೆ ಅರ್ಥ. ಹೀಗೇನೆ ತಿಳ್ಕೊಳ್ಳೋದು ಅದನ್ನ. ಮೋಹನೀಯ ಕರ್ಮದಲ್ಲಿ ಯಾವ್ದು ದೇಶದಲ್ಲಿ ಯಾವ್ದು ಸರ್ವಗತಿ ಬರುತ್ತೆ? ಮೋಹನೀಯ ಕರ್ಮದೊಳಗೆ ಈ ದರ್ಶನ ಮೋಹನೀಯದೊಳಗೆ ಸಮ್ಯಕ್ ಪ್ರಕೃತಿ ಒಂದು ದೇಶಗಾತಿ, ಮತ್ತು ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಒಂದು ದೇಶಗಾತಿ, ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಇವೆರಡು ಸರ್ವಗಾತಿ.
ಹಿಂಗ್ ಚಾರಿತ್ರ ಮೋಹನಿದೊಳಗ ಅನಂತಾನುಬಂಧಿ ಕ್ರೋಧಮಾನ ಮಾಯಾ ಲೋಭ, ಅಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾ ಲೋಭ, ಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾ ಲೋಭ, ಇವು ಮೂರು ಸರ್ವಘಾತಿ. ಮಿಕ್ಕಿದ್ದು ದೇಶಘಾತಿ. ಸಂಜ್ವಲನ ಒಂದೇನಿದೆ, ಸಂಜ್ವಲನ ಕಷಾಯ ಇದಾವಲ್ಲ, ಇದು ದೇಶಘಾತಿ. ನೋ ಕಷಾಯ ದೇಶಘಾತಿ. ನೋ ಕಷಾಯದ ಲೆಕ್ಕ ಬರೋದಿಲ್ಲ. ಇಲ್ಲಿ ನೋ ಕಷಾಯ ಯಾವ ಕಷಾಯ ಇದಾವ ಅದ್ರ ಜೋಡಿ ಅವು ಇರ್ತಾವ. ಹೌದು, ಲೆಕ್ಕ ಬರೋದು. ಅನಂತಾನುಬಂಧಿ ಲೆಕ್ಕದಾಗ ಅನಂತಾನುಬಂಧಿ ಲೆಕ್ಕ ಕೊಡ್ತಾವ. ಸಂಜ್ವಲನ ಇದ್ದಾಗ ಸಂಜ್ವಲನದಂತೆ ವರ್ತಿಸ್ತಾವ. ಇವಾಗ ಅಂತರಾಯ ಕರ್ಮದಲ್ಲೂ ಬರುತ್ತದೆ ಈ ತರ ಸರ್ವಘಾತಿ ದೇಶಘಾತಿ ಅಂತ. ನೋಡ್ರಿ, ಯಾವ್ದ್ಯಾವ್ದು ಕ್ಷಮ ಆಗ್ತದೆ ಅದ್ರೊಳಗೆ ಅದಾಗುದೇ. ಹಾ, ಸರಿ. ನಂತರ ಎಲ್ಲ ದೇಶಘಾತಿ ಇದಾವ ಇದು. ಮತ್ತೆ ಇನ್ನೊಂದು ನೋಡ್ರಿ, ಈ ಕ್ಷಯೋಕ್ಷಮತೆ ಇದ್ರೂ ಕೂಡ ಕಂಪ್ಲೀಟ್ಲಿ ಅದ ಆವರಣ ಜೀರೋ ಆಗಂಗಿಲ್ಲ. ಅಂದ್ರೆ ಇನ್ನೇನ್ ಅದ್ರದ್ದು ಒಂದಿಷ್ಟು ಗುಣ ಪ್ರಕಟ ಆಗದಂತೆ ಮಾಡಲಿಕ್ಕೆ ಕೂಡ ಅದಕ್ಕೆ ಶಕ್ತಿ ಇಲ್ಲ ಜೀವತ್ತು. ನೋಡ್ರಿ, ತೀವ್ರ ಅಂತರಾಯ ಕಟ್ಕೊಂಡಿದ್ದೇವೆ, ತೀವ್ರ ಎಲ್ಲಾ ತೀವ್ರ ಆಗಿದೆ ಅಂದ್ರೆ ಹೆಚ್ಚಂದ್ರೆ ಎಲ್ಲಿ ತನಕ ಹೋಗ್ಬೋದು? ನಿಗೋದ ತನಕ ಹೋಗ್ಬೋದು. ನಿಗೋದಕ್ಕೆ ಹೋದ ಮೇಲೆ ಕೂಡ ಜ್ಞಾನ ಇದೆ, ಪರ್ಯಾಯಜನ್ಯ ಜ್ಞಾನ ಇದೆ ಅಂತ ಹೇಳಿದ್ದಾರೆ. ಜ್ಞಾನ ಇದೆ ಅಂದ್ರೆ ದರ್ಶನ ಇದ್ದೇ ಇದೆ. ಅಲ್ಲಿ ಒಂದ್ ಅಂತರ್ಮುಹೂರ್ತನೋ ಎಷ್ಟೋ ಸಮಯನೋ ಅದು ಬದುಕ್ತಿದೆ ಅಂದ್ರೆ ಆ ಬದುಕುವಷ್ಟು ಶಕ್ತಿ ಇದೆ, ಕ್ಷಯಕ್ಷಮ ಇದೆ. ಅಂತರ್ಮುಹೂರ್ತ ಶ್ವಾಸದ 18ನೇ ಭಾಗ ಅಂದ್ರೂ ಅದು ಒಂದಷ್ಟು ಸಮಯವನ್ನು ತಗೊಂಡೇ ಇದೆ. ಅಷ್ಟು ಇದೆ. ಇನ್ಯಾವುದು ಉಳಿತು? ಅಂತರಾಯ ಮೋಹನೀಯ ಕರ್ಮ. ಮೋಹನೀಯ ಕರ್ಮನು ಇವುಗಳಿಗೆ ಅನುಕೂಲಕರವಾಗಿರುವಂತೆ ಎಷ್ಟು ಅವ್ರಿಗೆ ತಿಳುವಳಿಕೆ ಇದೆ, ಎಷ್ಟು ನೋಡೋ ಸಾಮರ್ಥ್ಯ ಇದೆ, ದರ್ಶನ ಇದೆ, ಎಷ್ಟು ಶಕ್ತಿ ಇದೆ, ಆ ಲೆವೆಲ್ದಲ್ಲಿ ಹೋದ ಮೇಲೂ ಅದನ್ನಕ್ಕಿಂತ ಹೆಚ್ಚಾಗುವಷ್ಟು ಮೋಹನೀಯದಲ್ಲೂ ಶಕ್ತಿ ಇಲ್ಲ. ನಿಗೋದಕ್ಕಿಂತ ನಿಕೃಷ್ಟ ಅವಸ್ಥೆ ಕೊಡುವಂತದ್ದು ಶಕ್ತಿ ಅದಕ್ಕೂ ಇಲ್ಲ. ಔದಯಿಕ ಭಾವ 21. ಔದಯಿಕ ಗತಿ ಭಾವ 4. ನರಕಗತಿ ಔದಯಿಕ ಭಾವ ಗುಣಸ್ಥಾನ 1ರಿಂದ 4. ಕ್ಷಯೋಪಶಮಿಕ ಭಾವಗಳ ಆದ್ಮೇಲೆ ಮತ್ತೆ ಈಗ ಹೇಳ್ತಿದ್ದಾರೆ ಔದಯಿಕ ಭಾವ 21 ಭೇದಗಳನ್ನ ಹೊಂದಿದೆ. ಗತಿ ಕಷಾಯ ಲಿಂಗ ಮಿಥ್ಯಾ ದರ್ಶನ ಜ್ಞಾನ ಸಂಯತ ಸಿದ್ಧ ಲೇಷ, ಇವುಗಳು ಔದಯಿಕ ಭಾವಗಳಾಗಿವೆ. ಅಂದ್ರೆ 21 ಏನೇನಾಗ್ತವೆ ಅಂದ್ರೆ 4 ಗತಿಗಳು, 4 ಕಷಾಯಗಳು, 3 ಲಿಂಗಗಳು, 1 ಮಿಥ್ಯಾದರ್ಶನ, 1 ಅಜ್ಞಾನ, 1 ಅಸಂಯಮ, 1 ಅಸಿದ್ಧತ್ವ, 6 ಲೇಷಗಳು. ಹೀಗೆ 21 ಔದಯಿಕ ಭಾವಗಳಾಗ್ತವೆ. ಅದರಲ್ಲಿ ಮೊದಲನೇದು ಹೇಳ್ತಿದ್ದಾರೆ ಔದಯಿಕ ಭಾವದಲ್ಲಿ ಗತಿ ಔದಯಿಕ ಭಾವವನ್ನು ಕುರಿತು ಹೇಳ್ತಿದ್ದಾರೆ. ಗತಿಯಲ್ಲಿ ಎಷ್ಟು ಭೇದ ಇದೆ? 4 ಗತಿ ಇದಾವಲ್ಲ, ಅದರಲ್ಲಿ ಒಂದೊಂದನ್ನ ಹೇಳ್ತಾರೆ. ಒಂದೊಂದು ಎಷ್ಟೆಷ್ಟು ಗುಣಸ್ಥಾನಗಳಲ್ಲಿ ಉದಯಕ್ಕೆ ಬರ್ತದೆ, ಉದಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಭಾವ ಅಂತ ಹೇಳ್ತಾರೆ. 4 ಗತಿಗಳ ಪೈಕಿ ನರಕ ಗತಿಯ ಉದಯಿಕ ಭಾವ, ನರಕ ಗತಿಯ ಜೀವಗಳಿಗೆ ಏನು ಗತಿ ಸಂಬಂಧಿ ಭಾವ ಇದಾವಲ್ಲ ಎಲ್ಲ ಉದಯಿಕ ಭಾವ ಇರ್ತಾವು. ನರಕ ಗತಿಯಲ್ಲಿ ಇರುವಂತಹ ಜೀವ ಎಷ್ಟು ಗುಣಸ್ಥಾನಗಳನ್ನ ಹೊಂದಬಹುದು? ಹೆಚ್ಚಂದ್ರೆ 1ರಿಂದ 4 ಅಂದ್ರೆ ಮಿಥ್ಯಾತ್ವದಿಂದ ಅವಿರತ ಸಮ್ಯಕ್ತ್ವದ ಅವಸ್ಥೆಗಳಲ್ಲಿ ಈ ನರಕಗತಿ ಔದಯಿಕ ಭಾವ ಯಾರಿಗಿದೆ ಅಂದ್ರೆ ನರಕಗತಿ ಯಾರು ಪ್ರಾಪ್ತ ಮಾಡಿಕೊಂಡಿದ್ದಾರೋ ಅಂತಾನೆ ಅರ್ಥ ಆದ್ರದು. ಅವರಿಗೆ ಹೆಚ್ಚಂದ್ರೆ 1ರಿಂದ 4 ಗುಣಸ್ಥಾನಗಳನ್ನ ಹೊಂದಲಿಕ್ಕೆ ಶಕ್ತಿ ಇದೆ. ನೋಡ್ರಿ, ಈ ಗತಿ ಔದಯಿಕ ಭಾವ ಇದೆಯಲ್ಲ, ಅದು ಉದಯದಿಂದ ಗತಿ ಇರುವವರೆಗೆ ಅದು ಉದಯಕ್ಕೆ ಹೋಗುದೇ ಇಲ್ಲ.
ಹೌದೇನಿಲ್ಲೋ? ಹೌದು 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 ಹೌದು. ಈಗ ನರಕ ಗತಿಯಲ್ಲಿ ಹುಟ್ಟಿದ್ದೇವೆ ಅಂದ್ರೆ ನರಕಾಯು ಮುಗಿಯುವ ತನಕ ಅದು ಗತಿ ಇರ್ತದೆ. ಗತಿ ಇರುವ ತನಕ ನಾವು ನಾರಕಿಯಂತೆನೆ ವರ್ತಿಸ್ತೇವೆ, ನಾರಕಿಯಂತೆನೆ ವಿಚಾರ ಮಾಡ್ತೇವೆ, ನಾರಕಿಯ ಹಾಗೇನೆ ಎಲ್ಲ ಮಾಡ್ತೇವೆ. ಅದು ಯಾಕೆ ಮಾಡ್ತೇವೆ ಅಂದ್ರೆ ನರಕ ಗತಿ ಅನ್ನೋದು ಉದಯಕ್ಕೆ ಬಂದಿದೆ. ಆ ಉದಯದಿಂದ ನಮ್ಮಲ್ಲಿ ಆಗುವ ಭಾವಗಳು ನರಕಗತಿ ಔದಯಿಕ ಭಾವ ಅನ್ನಿಸಿಕೊಳ್ಳುತ್ತವೆ. ಇವು ಹೆಚ್ಚಂದ್ರೆ 4 ಗುಣಸ್ಥಾನಗಳವರೆಗೆ ಈ ನರಕಗತಿಯ ಉದಯದಲ್ಲಿರುವಾಗ ನಮ್ಮಲ್ಲಿ ಇಷ್ಟು ಭಾವಗಳಾಗಬಹುದು. 4ನೇ ಗುಣಸ್ಥಾನದ ತನಕ ಭಾವಗಳಾಗಬಹುದು. ತಿರ್ಯಂಚಗತಿ ಔದಯಿಕ ಭಾವ ಗುಣಸ್ಥಾನ 1 ರಿಂದ 5. ತಿರ್ಯಂಚಗತಿ ಔದಯಿಕ. ತಿರ್ಯಂಚಗತಿ ನೋಡ್ರಿ, ಯಾವಾಗ ನಾವು ತಿರ್ಯಂಚ ಗತಿಯಲ್ಲಿ ಇದ್ದೇವೆ, ಆ ತಿರ್ಯಂಚ ಗತಿಯಲ್ಲಿ ಇರುವಷ್ಟರ ಮಟ್ಟಿಗೆ ನಾವು ತಿರ್ಯಂಚರ ಹಾಗೇನೆ ವರ್ತಿಸುತ್ತೇವೆ. ಯಾಕೆಂದ್ರೆ ತಿರ್ಯಂಚ ಗತಿ ಅನ್ನೋದು ಅಲ್ಲಿನ ಜನ್ಮದಿಂದ ಮೃತ್ಯುವಿನವರೆಗೆ ಆ ಗತಿಯಂತೂ ಅದೇ ಇರ್ತವೆ. ಎಲ್ಲಿ ತನಕ ತಿರ್ಯಂಚ ಆಯು ಮುಗಿಯುವುದಿಲ್ಲ ಅಲ್ಲಿ ತನಕ ಆ ಗತಿನೂ ಮುಗಿಯುವುದಿಲ್ಲ. ಹಾಗಾಗಿ ಆ ತಿರ್ಯಂಚ ಗತಿ ಅನ್ನುವಂಥದ್ದು ಕರ್ಮದ ಉದಯದಿಂದ ನಮ್ಮಲ್ಲಿ ಆ ತಿರ್ಯಂಚ ಗತಿ ಔದಯಿಕ ಭಾವಗಳಾಗ್ತಿರ್ತವೆ. ನಾವು ಕತ್ತೆಯಾಗಿ ಹುಟ್ಟಿದ್ದೇವೆ ಅಂತ ತಿಳ್ಕೊರಿ. ಕತ್ತೆಯಾಗಿ ಹುಟ್ಟಿದಾಗ ನಾನು ಮನುಷ್ಯರಂತೆ ಓಡುವುದಾಗ್ಲಿ, ತಿನ್ನುವುದಾಗ್ಲಿ, ಮಲಗುವುದಾಗ್ಲಿ, ಹೇಳುವುದಾಗ್ಲಿ ಮಾಡ್ಲಿಕ್ಕಾಗೋದಿಲ್ಲ. ಕತ್ತೆಯಂತೆನೆ ನಿಲ್ಲಬೇಕು, ಕತ್ತೆಯಂತೆನೆ ಹೋಗಬೇಕು, ಕತ್ತೆಯಂತೆನೆ ಮಲಗಬೇಕು, ಕತ್ತೆಯ ಜೀವನವನ್ನೇ ಮಾಡಬೇಕು. ಇದು ಆ ತಿರ್ಯಂಚಗತಿಯ ಕತ್ತೆ ತಿರ್ಯಂಚಗತಿಯ ಔದಯಿಕ ಭಾವ ಹೆಂಗಿದೆಯೋ, ಕತ್ತೆಯ ಪರ್ಯಾಯದಲ್ಲಿ ಹೇಗೆ ಇರಬೇಕು ಹಾಗೇನೇ ಇರ್ತೇವೆ ನಾವು ಮರಣದ ತನಕ. ಇದು ಆ ಗತಿಯ ಔದಯಿಕ ಭಾವ ಅಂತ ಅನ್ನಿಸ್ಕೊಳ್ತದೆ. ಇದು ಎಲ್ಲಿಂದ ಎಲ್ಲಿ ತನಕ ಈ ಔದಯಿಕ ಭಾವದ ಜೊತೆಗೆ ನಾವು ಎಷ್ಟು ಗುಣಸ್ಥಾನ ಹೊಂದಬಹುದು ಅಂತಂದ್ರೆ, ತಿರ್ಯಂಚಗತಿ ಔದಯಿಕ ಭಾವದ ಜೊತೆಗೆ 1 ರಿಂದ 5ನೇ ಗುಣಸ್ಥಾನದ ತನಕ ನಾವು ಇರಬಹುದು ತಿರ್ಯಂಚಗತಿಯ ಔದಯಿಕ ಭಾವದ ಜೊತೆಗೆ. 5ನೇ ಗುಣಸ್ಥಾನ ಅಂತಂದ್ರೆ ದೇಶವಿರತ ಗುಣಸ್ಥಾನ. 4ನೇ ಗುಣಸ್ಥಾನ ಅಂತಂದ್ರೆ ಅವಿರತ ಸಮ್ಯಕ್ತದ ಗುಣಸ್ಥಾನ. ಮನುಷ್ಯಗತಿ ಔದಯಿಕ ಭಾವ ಗುಣಸ್ಥಾನ 1 ರಿಂದ 4. ಇದು 14 ಇದೆ. ಎಲ್ಲಿ 4 ಅಂತಿದೆಯಲ್ಲ ಮನುಷ್ಯಗತಿ ಔದಯಿಕ ಭಾವದ, ಅದನ್ನು 1 ರಿಂದ 14 ಅಂತ ತಿದ್ದುಕೊಳ್ಳಿ. 14 ಆಗಬೇಕು ಅದು. ತಿದ್ದಿಕೊಳ್ಳಿ. ಆಮೇಲೆ ಮನುಷ್ಯಗತಿ ಔದಯಿಕ ಭಾವ. ಮನುಷ್ಯಾಯು ಎಲ್ಲಿ ತನಕ ಉದಯಕ್ಕಿದೆಯೋ ಅಲ್ಲಿ ತನಕ ಮನುಷ್ಯಗತಿಯೂ ಉದಯಕ್ಕಿರ್ತದೆ. ಮನುಷ್ಯಗತಿ ಇರುವಾಗ ಮನುಷ್ಯ ಪರ್ಯಾಯ ನಮಗಿರ್ತದೆ. ಆ ಕರ್ಮದ ಉದಯದಿಂದ ನಾವು ಮನುಷ್ಯರ ಹಾಗೇನೆ ನಿಲ್ತೇವೆ, ಕೂಡ್ತೇವೆ, ಮಲಗ್ತೇವೆ, ಓಡ್ತೇವೆ, ತಿಂತೇವೆ, ಎಲ್ಲಾನು ಮಾಡ್ತೇವೆ. ಇದು ಮನುಷ್ಯಗತಿ ಔದಯಿಕ ಭಾವ. ಮನುಷ್ಯಗತಿ ಅನ್ನುವ ಕರ್ಮದ ಉದಯದಿಂದ ಯಾವ ಕಾರ್ಯವರ್ತನೆಗಳನ್ನ ಮಾಡ್ತೇವೆ ಅದು ಮನುಷ್ಯಗತಿ ಔದಯಿಕ ಭಾವ ಅಂತಿದೆ. ಇದು ಎಲ್ಲಿ ತನಕ ಇದೆ ಮನುಷ್ಯಗತಿ ಔದಯಿಕ ಭಾವ ಅಂತಂದ್ರೆ ಗುಣಸ್ಥಾನ 1 ರಿಂದ 14ನೇ ಗುಣಸ್ಥಾನದ ತನಕ ಇದೆ. ಅಂದ್ರೆ ಅಯೋಗ ಕೇವಲಿ ಭಗವಾನರ ತನಕನೂ ಮನುಷ್ಯಗತಿಯ ಉದಯ ಇದೆ. ಅಯೋಗ ಕೇವಲಿ ಭಗವಾನರು ಶರೀರದಲ್ಲಿದ್ದಾರೋ ಏನಿಲ್ಲೋ? ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತಾರೆ? ಮನುಷ್ಯರ ರೂಪನೇ ಕಾಣಿಸ್ತದೆ ಅಲ್ಲ. ಹಾಗಾಗಿ ಗುಣಸ್ಥಾನ 14ರ ತನಕ, 1 ರಿಂದ 14ರ ತನಕ ಮನುಷ್ಯಗತಿ ಔದಯಿಕ ಭಾವ ಇದೆ. ಮನುಷ್ಯಗತಿಯ ಉದಯ ಇರುವಾಗ ನಾವು ಮನುಷ್ಯರಿಗೆ ಯೋಗ್ಯವಾದ ವರ್ತನೆಗಳನ್ನ ಮಾಡಬೇಕು. ಒಂದ್ ವೇಳೆ ವರ್ತನೆಯನ್ನ
ಕಿರಿಯಂಚರ ಹಾಗೆ ಮಾಡಿದೆವು ಅಂತಂದ್ರೆ ಅವಾಗ ಅವಾಗ ದೊಡ್ಡವರು ಬೈತಿರ್ತಾರೆ. ಏನಂತ ಬೈತಿರ್ತಾರೆ? ಏನು ದನ ಆಡ್ದಂಗ ಆಡ್ತೀಯಲ್ಲೋ ಅಂತ ಬೈತಿರ್ತಾರೆ. ಕತ್ತೆ ಮಾಡ್ದಂಗ ಮಾಡ್ತೀಯಲ್ಲೋ, ಕತ್ತೆ ಬಾಯಿಲಿ ಅಂತ ಕರೀತಾರೆ ದೊಡ್ಡವರು. ಹಾಗೇನೆ ಅದು ಮನುಷ್ಯ ಗತಿಯಲ್ಲಿ ಮನುಷ್ಯರಂತೆ ವರ್ತಿಸುವಂತಹದ್ದೇನಿದೆ ಅದು ಮನುಷ್ಯ ಗತಿ ಔದಯಿಕ ಭಾವ ಇದೆ. ಹಾಗಾಗಿ ಇದ್ರದ್ದು ಈ ಮನುಷ್ಯ ಗತಿಯ ಜೊತೆಯಲ್ಲಿ ಗುಣಸ್ಥಾನ 1ರಿಂದ 14 ತನಕ ಜೀವ ಇರ್ತದೆ. ದೇವಗತಿ ಔದಯಿಕ ಭಾವ ಗುಣಸ್ಥಾನ 1ರಿಂದ 4. ದೇವಗತಿ ಕರ್ಮದ ಉದಯದಿಂದ ದೇವಗತಿ ಔದಯಿಕ ಭಾವ ಇರ್ತದೆ. ಎಲ್ಲಿ ತನಕ ದೇವಾಯು ಇದೆ ಅಲ್ಲಿ ತನಕ ದೇವಗತಿನೂ ಅಲ್ಲಿ ಕೆಲಸ ಮಾಡ್ತಿರ್ತದೆ, ಉದಯಕ್ಕೆ ಬರ್ತದೆ. ಆ ದೇವಗತಿಯಲ್ಲಿಯೂ ಕೂಡ ಎಷ್ಟು ಗುಣಸ್ಥಾನಗಳಾಗಬಹುದು? ಆ ದೇವಗತಿ ಉದಯದಲ್ಲಿ ಗುಣಸ್ಥಾನ 1ರಿಂದ 4 ತನಕ ಅಂದ್ರೆ ಅವಿರತ ಸಮ್ಯಕ್ತ್ವದ ತನಕ ದೇವಗತಿಯ ಉದಯದಲ್ಲಿ ಜೀವ ಅಷ್ಟು ಗುಣಸ್ಥಾನಗಳನ್ನು ಹೊಂದಿ ಇರಬಹುದು. ಅಂದ್ರೆ ಯಾವ ಗತಿ ಉದಯಕ್ಕಿದೆ ಆ ಗತಿಯ ಕರ್ಮದ ಉದಯ ಇದೆ ಅಂತಾನೆ ತಿಳ್ಕೊಬೇಕು. ನಾವೀಗ ನನಗೆ ಯಾವ ಕರ್ಮದ ಉದಯ ಇಲ್ಲ ಅಂತಂದ್ರ ನಾವು ಮನುಷ್ಯ ಗತಿ ಅಂತೂ ಇದೆ, ಮನುಷ್ಯ ಗತಿದ ಉದಯ ಅಂತೂ ಇರಲೇಬೇಕು. ಹಾಗಾಗಿ ಆ ಶರೀರ ಸಂಬಂಧಿ ಶುಭಾಶುಭಗಳ ರೂಪದಲ್ಲಿ ಶುಭಾಶುಭ ನಡೀತದೆ. ಆಮೇಲೆ ಈ ಉಳಿದ ಕರ್ಮಗಳಲ್ಲಿಯೂ ಕೂಡ ಶುಭಾಶುಭದ ಲೆಕ್ಕಾಚಾರದಿಂದ ನಡೀತದೆ. ಒಟ್ಟಾರೆಯಾಗಿ ಔದಯಿಕ ಭಾವ ಸಮಸ್ತ ಸಂಸಾರಿ ಜೀವಗಳಲ್ಲಿ ಇರ್ತದೆ. ಔದಯಿಕ ಭಾವ ಇಲ್ಲದಿರುವಂತಹ ಒಂದೂ ಸಂಸಾರಿ ಜೀವ ಇಲ್ಲ. ತಿಳಿದ್ರಿ? ಯಾವುದಾದ್ರೂ ಒಂದು ಗತಿಯಲ್ಲಿ ಜೀವ ಇದ್ದೇ ಇರ್ತದೆ. ಏನೂ ಇಲ್ಲ ಅಂದ್ರೂ ಆ ಗತಿ ಸಂಬಂಧಿ ಉದಯ ಅಂತೂ ಇದ್ದೇ ಇರ್ತದೆ ಕರ್ಮ. ಅರ್ಥ ಆಯ್ತು? ಔದಯಿಕ ಕಷಾಯ ಭಾವ 4. ಕ್ರೋಧ ಕಷಾಯ ಔದಯಿಕ ಭಾವ ಗುಣಸ್ಥಾನ 1ರಿಂದ 9. ಇನ್ನ ಗತಿ ಔದಯಿಕ ಭಾವ ಆದ್ಮೇಲೆ 4 ಗತಿಗಳಾಯಿತು. ಆಮೇಲೆ ಗತಿ ಆದ್ಮೇಲೆ ಕಷಾಯ ಬರ್ತದೆ. ಸೂತ್ರದಲ್ಲಿ 2ನೇ ನಂಬರ್ ಕಷಾಯ ಇದೆ. ಗತಿ ಆದ್ಮೇಲೆ ಕಷಾಯ ಭಾವಗಳು ಕೂಡ 4 ಇದಾವೆ. ಆ 4ರ ಪೈಕಿ ಮೊದಲನೇದು ಯಾವುದು ಅಂತಂದ್ರೆ ಕ್ರೋಧ ಕಷಾಯ. ಒಂದೊಂದಾಗಿ ಕಷಾಯಗಳನ್ನು ಹೇಳ್ತಾರೆ. ಅಂದ್ರೆ ಆ ಕಷಾಯ ಭಾವಗಳಲ್ಲಿ ಮುಖ್ಯವಾದ ಕಷಾಯಗಳ 4. ಆ ಒಂದೊಂದು ಕಷಾಯದಲ್ಲಿ 4 ಹಂತಗಳಾಗ್ತವೆ, ಅದು ಬೇರೆ ವಿಷಯ. ಈಗ ಕಷಾಯಗಳೆಷ್ಟು ಅಂತ ಕೇಳಿದಾಗ 4: ಕ್ರೋಧ, ಮಾನ, ಮಾಯ, ಲೋಭ. ಇಷ್ಟನ್ನೇ ಲೆಕ್ಕದಲ್ಲಿ ತಗೋಬೇಕು. ಅದರಲ್ಲಿ ಕ್ರೋಧ ಕಷಾಯ ಉದಯಕ್ಕೆ ಔದಯಿಕ ಭಾವ. ಕ್ರೋಧ ಕಷಾಯ ಇದು ಮೋಹನೀಯ ಕರ್ಮ ಇದೆ. ಕಷಾಯ ಬೇರೆ ಅಲ್ಲ, ಕರ್ಮ ಬೇರೆ ಅಲ್ಲ. ಕಷಾಯ ಅಂದ್ರೇನೆ ಮೋಹನೀಯ ಕರ್ಮ, ಚಾರಿತ್ರ ಮೋಹನೀಯ ಕರ್ಮದಲ್ಲಿ ಬರ್ತದೆ. ಕ್ರೋಧ ಬರ್ತಿದೆ ಅಂದ್ರೆ ನಾನು ಬಹಳ ದೊಡ್ಡ ಶೂರ ಕೆಲಸ ಮಾಡ್ತಿಲ್ಲ, ತೀವ್ರ ಕರ್ಮಿಷ್ಠನಾಗಿದ್ದೇನೆ ಅಂತ ಅರ್ಥ. ತೀವ್ರ ಮೋಹನೀಯ ಕರ್ಮ ಉದಯದಲ್ಲಿರುವವರಿಗೇನೆ ಕ್ರೋಧ ಬೇಗ ಬೇಗ ಬರ್ತದೆ. ನಾವು ಅಂತೇವೆ ಕ್ರೋಧ ಬರೋರು ಬಹಳ ಒಳ್ಳೆಯವರು ಇರ್ತಾರೆ, ಸಿಟ್ಟಿನಿಂದ ಹೇಳೋರು ಬಹಳ ಒಳ್ಳೆಯದು ಹೇಳ್ತಾರೆ. ಮೂರ್ಖತನದ ಮಾತಿದೆ ಅದು. ಯಾರಿಗೆ ಬಹು ಬೇಗ ಬೇಗ ಸಿಟ್ಟು ಬರ್ತಾ ಇದೆ ಅವರಲ್ಲಿ ಮೋಹನೀಯ ಕರ್ಮ ಬಹಳಷ್ಟು ತೀವ್ರತೆಯಲ್ಲಿರ್ತದೆ ಅಂತ ಅರ್ಥ. ಸಿದ್ಧಾಂತ ಹೇಳ್ತದೆ. ಯಾಕೆಂದ್ರೆ ಕಷಾಯಗಳಲ್ಲಿ ಮೊದಲನೇದೇ ಇರೋದೇನೆ ಕ್ರೋಧ. ಮೋಹನೀಯ ಕರ್ಮದ ಫಸ್ಟ್ ಪಹಚಾನ್ ಅಂತಾನೆ ಹೇಳ್ಬೇಕು ಅದಕ್ಕೆ. ಲೋಭ ಇರೋರು ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ, ಅದು ಯಾವಾಗ ಬಹಳ ಸೂಕ್ಷ್ಮತೆಯಿಂದ ನೋಡಿದಾಗ ತಿಳ್ಕೊಳ್ಳಿಕ್ ಬರ್ತದೆ ಅಷ್ಟೇ. ಆದ್ರೆ ಕ್ರೋಧವನ್ನ ಇಮಿಡಿಯೇಟ್ ತಿಳ್ಕೊಬಹುದು. ಒಂಚೂರು ಲಕ್ಷಣ ಚೇಂಜ್ ಆಯ್ತು ಅಂದ್ರೆ ಕ್ರೋಧ ಬರ್ತದೆ. ಯಾರಿಗೆ ಜಾಸ್ತಿ ಕ್ರೋಧ ಬರ್ತದೆ ಅವ್ರಿಗೆ ಜಾಸ್ತಿ ಮೋಹ ಇದೆ ಅಂತಾನೆ ಅರ್ಥ. ಅದು ಯಾವುದೇ ವಿಷಯ ಆಗಿರ್ಬೋದು.
ತನ್ನ ಸ್ವಂತದ ವಿಷಯದಲ್ಲಿ ಆಗಿರ್ಬೋದು, ವಸ್ತುಗಳ ವಿಷಯದಲ್ಲಿ ಆಗಿರ್ಬೋದು, ಸ್ವಂತ ಜನರ ವಿಷಯದಲ್ಲಿ ಆಗಿರ್ಬೋದು, ಇನ್ಯಾವುದೇ ಬೇಕಾದ ಬೇರೆಯ ವಸ್ತುಗಳಾಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಅದು ಸುಮ್ಮನೆ ವಿಷಯದ ವಸ್ತು ಆಗಿರ್ಬೋದು, ಬಳಕೆಯ ವಸ್ತು ಆಗಿರ್ಬೋದು, ಸುದ್ದಿಯ ವಿಷಯ ಆಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ತನ್ನಿಷ್ಟದಂತೆ ಆಗಿಲ್ಲದ ವಿಷಯದಲ್ಲಿ ಕ್ರೋಧ ಬರ್ತಿದೆ ಅಂದ್ರೆ ಅದು ತೀವ್ರ ಮೋಹದ ಲಕ್ಷಣವೇ ಇದೆ. ಇದನ್ನ ಎಲ್ಲರೂ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನಮ್ಮಲ್ಲಿ ಒಂದು ಭ್ರಮೆ ಇದೆ, ಯಾರು ಕೋಪ ಮಾಡಿಕೊಂಡು ಸಿಟ್ಟಿನಿಂದ ಸಿಟ್ಟು ಬೈದು ಹೇಳಿದ್ರು ಅಂತಂದ್ರೆ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ. ಅದು ಅಜ್ಞಾನ ಇದೆ, ನಾನು ತಿಳ್ಕೊಳ್ಳೋದೇ ಅಜ್ಞಾನ ಇದೆ. ಒಂದ್ ವೇಳೆ ಬೈದು ಹೇಳೋದು ಒಳ್ಳೇದಿರ್ತಿತ್ತು ಅಂತಂದ್ರ ಅರಿಹಂತ ಭಗವಾನ್ರು ಬೈತಿದ್ರು ಎಲ್ಲರಿಗೂ ಕೂಡ. ಯಾವತ್ತಾದ್ರೂ ಬೈದಿದಾರೇನ ಅರಿಹಂತ ಭಗವಾನ್ರು? ಒಂದ್ ವೇಳೆ ಬೈದೆ ಹೇಳೋದು ಒಳ್ಳೇದಿತ್ತು ಅಂದ್ರೆ ಆಚಾರ್ಯ ಗುರುಗಳು ಎಲ್ಲರಿಗೂ ಬೈದೆ ಹೇಳ್ತಿದ್ರು. ಯಾವತ್ತಾದ್ರೂ ಯಾವ್ದಾದ್ರು ಆಚಾರ್ಯರು ಯಾವ್ದಾದ್ರು ಶಿಷ್ಯರಿಗೆ ಬೈದದೆ ಹೇಳಿದಾರೇನು? ದಿಗಂಬರ ಮುನಿಗಳೆಲ್ಲ ಬೈಗುಳಗಳನ್ನೇ ಸುರಿಮಳೆ ಕೊಡ್ತಿದ್ರು. ಯಾರಾದ್ರೂ ಬೈಗುಳ ಕೊಟ್ಟಿದಾರೇನು? ಎಂಥ ಮಾತನ್ನ ಹೇಳಿದ್ದಾರೆ, ಹೇಳ್ಬೇಕು ಅಂತ ಹೇಳಿದ್ದಾರೆ ಅವರಿಗೆ. ಹಿತ ಮಿತ ಮಧುರ. ಮಧುರ. ಹಿತ ಮಿತ ಮಧುರ ಅನ್ರಿ ಇಲ್ಲ ಪ್ರಿಯ ಅನ್ರಿ, ಎಲ್ಲ ಒಂದೇ ಅರ್ಥ. ಹಿತ ಆಗಿರ್ಬೇಕು. ಹಿತ ಅಂದ್ರೆ ಅದು ಕಲ್ಯಾಣಕಾರಿ ವಿಷಯ ಆಗಿರ್ಬೇಕು ಹೇಳುವಂಥದ್ದು. ಮಿತ ಆಗಿರ್ಬೇಕು. ಓವರ್ ಮಾಡಿ ಅಂದ್ರೆ ಹೆಚ್ಚಿಗೆ ಶಬ್ದಗಳನ್ನು ಬಳಸಿ ಹೇಳಿದ್ರೆ ಬಹಳ ಜ್ಞಾನಿ ಅಂತ ಏನು ಅವಶ್ಯಕತೆ, ತಿಳಿಸ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಶಬ್ದಗಳಿಂದ ಹಿತವಾದುದನ್ನ ಹೇಳ್ಬೇಕು. ಇನ್ನು ಒಳ್ಳೆಯದು ಹೇಳ್ಬೇಕು ಅಂದ್ರೆ ಹೆಂಗ್ ಬೇಕಾದಂಗೆ ಹೇಳೋದೇನೂ ಇಲ್ಲ. ಪ್ರಿಯವಾಗುವಂತೆ ಹೇಳು, ಮಧುರವಾಗಿ ಹೇಳು ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಇದೇ ಸೂತ್ರ ಅನ್ವಯ ಆಗೋದು, ನಮಗಾದ್ರೂ ಅದೇ ಅನ್ವಯ ಆಗೋದು, ಬೇರೆಯವರಿಗಾದ್ರೂ ಅದೇ ಅನ್ವಯ ಆಗೋದು. ನಾವಿಲ್ಲಿ ಮಧುರ ತೆಗೆದು ಕೋಪದಿಂದ ಹೇಳುವುದು ಹಿತವಾಗಿರ್ತದೆ ಅಂದ್ರೆ ಸಿದ್ಧಾಂತದ ವಿರುದ್ಧ ಆಯ್ತು, ಭಗವಾನ್ರಿಗೆ ವಿರುದ್ಧ ಆಯ್ತದು. ತಿಳಿತು? ನಮಗ್ ಸಿಟ್ಟು ಯಾಕೆ ಬರ್ತದೆ ಅಂದ್ರೆ ಮೋಹದಿಂದ ಬರ್ತದೆ. ಇದನ್ನ ಎಲ್ಲರೂ ತಲೆಯಲ್ಲಿ ಇಟ್ಟುಕೊಳ್ಳಿ. ಸಿಟ್ಟು ಬರ್ಲಿಕ್ಕೆ ಕಾರಣ ಮೋಹ. ಎಷ್ಟು ಬೇಗ ಬರ್ತದೆ ಅಷ್ಟು ಇವ್ರಿಗೂ ಮೋಹ ಇದ್ದೇವೆ ಅಂತ ಅರ್ಥ. ನಮಗೆ ನಾವೇ ಸರ್ಟಿಫಿಕೇಟ್ ತಗೋಬೇಕಿದನ್ನ. ಹಾಗೆ ಈ ಕ್ರೋಧ ಕಷಾಯ ಇದೆಯಲ್ಲ, ಇದು ಔದೈಕ ಕರ್ಮವೇ. ಇದು ಕ್ರೋಧ ಬೇರೆ ಏನಲ್ಲ, ಮೋಹನೀಯ ಕರ್ಮವೇ. ಉದಕ್ಕೆ ಬಂದಾಗ ಬರುವ ಭಾವ ಮೋಹನೀಯ ಕ್ರೋಧ ಹೃದಯದಲ್ಲಿ ಬರುವುದು ಕ್ರೋಧ ಭಾವ. ಅದೇ ತನಕ ಅಂತಂದ್ರೆ ಗುಣಸ್ಥಾನ 1ರಿಂದ 1 ತನಕ. ಗುಣಸ್ಥಾನ 1ರಲ್ಲಿ 9 ಇರ್ತದೆ. ಮಾನ ಕಷಾಯ ಔದಯಿಕ ಭಾವ ಗುಣಸ್ಥಾನ 1ರಿಂದ 9. ಮಾನ ಕಷಾಯ. ಮಾನ ಅಂದ್ರೆ ಅಹಂಕಾರ. ಅಹಂಕಾರವೂ ಕೂಡ ಇದು ಕಷಾಯ ಇದೆ. ಕಷಾಯ ಯಾವ ಕರ್ಮ ಇದೆ? ಮೋಹನೀಯ ಕರ್ಮ ಇದೆ. ನಾನು ಅನ್ನೋದಿದೆ ಇಲ್ಲ, ಇದು ಮೋಹನೀಯ ಕರ್ಮ. ಇದು ನಶಾಯಿ ಮೋಹನೀಯ ಕರ್ಮ ಕರ್ಮವನ್ನು ಹೇಳ್ಬೇಕು ಅಂತಂದ್ರೆ ನಾನು ಸರಿ, ನಾನು ಹೇಳಿದ್ದು ಸರಿ, ನಾನು ಮಾಡಿದ್ದು ಸರಿ, ನೀನೇನು ಹೇಳುತ್ತೀಯ, ನನ್ನದೇ ವಿಚಾರ ಇದಾವಲ್ಲ, ಇದನ್ನೇ ಮಾನ ಅಂಕಟ. ಹಾಗಾಗಿ ಇದು ಒಂದು ಕಷಾಯ ಇದೆ. ಕಷಾಯ ಅಂದ್ರೆ ಮೋಹನೀಯ ಕರ್ಮ. ಮೋಹನೀಯ ಕರ್ಮದಿಂದನೇ ನಮಗ ಅಹಂಕಾರ ಬರ್ತದೆ. ಅದು ಸ್ವಾಭಿಮಾನ ಅಲ್ಲ. ನಾವು ಪಡುವ ಅಹಂಕಾರವೆಲ್ಲ ಸ್ವಾಭಿಮಾನ ಅಂತ ತಿಳ್ಕೊಳ್ತೇವೆ. ಈಗಿನ ಜನರೇಷನ್ ಅದ ವಿಚಾರನೆ ಬೇರೆ ಇದೆ, ಅದು ತಪ್ಪಿದೆ. ನಾವು ಸ್ವಾಭಿಮಾನ ಶಬ್ದ ಬಳಸ್ಕೋಬೇಕು ಅಂದ್ರೆ ನಮ್ಮ ಜೀವನ ಬಹಳ ಅದ್ಭುತವಾಗುತ್ತದೆ. ಸ್ವಾಭಿಮಾನ ಅಂತ ಮಾನ ಇನ್ನೊಬ್ಬರಿಗೆ ಹಾನಿ ಮಾಡುವಂತಲ್ಲ. ನಮ್ಗೆ ಒಂದು ದುರಭಿಮಾನ ಇದೆ. ಸ್ವಾಭಿಮಾನದಲ್ಲಿ ನಾವು ಇಲ್ಲವೇ ಇಲ್ಲ. ನನಗಂತೂ ಬರೋದೇ ಇಲ್ಲ, ನನಗಂತೂ ಇಲ್ಲ. ಇರ್ಬೋದು ನೋಡಿ,
ಅಭಿಮಾನ ಎಲ್ಲ ಸ್ವಾಭಿಮಾನ ಹೆಂಗಿದೆ ಹಂಗಿದ್ದೇನು ಅಂತಂದ್ರೆ ಇನ್ನೊಬ್ರನ್ನ ಬೈಯೋದೇ ಇಲ್ಲ, ಅಥವಾ ಇನ್ನೊಬ್ರು ತಪ್ಪು ಅಂತ ಯಾವಾಗ ಗೊತ್ತಿರ್ತೇವೆ, ನಾನು ತಪ್ಪನ್ನು ಸರಿಯನ್ನು ಎರಡೂ ಮಾಡದೇ ಇರುವಂತ ಸ್ಥಿತಿಯಲ್ಲೇ ಇನ್ನೊಬ್ಬರನ್ನ ದೂಷಿಸ್ತಾ ಇರ್ತೇವೆ. ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ ಅಂದ್ರೆ ನೋಡಿ, ಸ್ವಾಭಿಮಾನ ಅಂದ್ರೆ ನನಗೆ ಏನೂ ಆಗ್ಬಾರ್ದು ಅನ್ನೋದು ಒಂದೇ ಸ್ವಾಭಿಮಾನ ಅಲ್ಲ. ನನ್ನ ರಾಷ್ಟ್ರ ಅನ್ನೋದೇ ಒಂದು ಹೆಸರು ಒಂದು ಹಿಡ್ಕೊಂಡು ಕೂತ್ರೆ ಅದು ಸ್ವಾಭಿಮಾನ ಅಲ್ಲ. ನಾನು ಭಾರತೀಯ ಅನ್ನೋದಷ್ಟೇ ಸ್ವಾಭಿಮಾನ ಅಲ್ಲ. ನಾನು ಭಾರತೀಯನಾಗಿ ಇರ್ಬೇಕಾದ್ರೆ ಏನ್ ಕೆಲಸ ಮಾಡ್ಬೇಕಲ್ಲ ಅದನ್ನು ಮಾಡಿದಾಗಲೇ ನಾನು ಸ್ವಾಭಿಮಾನಿ. ನಾನು ಜೈನ ಅಂತ ಶಬ್ದದಿಂದ ಮಾತ್ರ ಸ್ವಾಭಿಮಾನ ಬರೋದಿಲ್ಲ. ಜೈನನಾಗಿ ಇರಬೇಕು ಅಂದ್ರೆ ಏನ್ ಕಾರ್ಯಗಳನ್ನು ಮಾಡ್ಬೇಕಲ್ಲ ಅದು ಸ್ವಾಭಿಮಾನ. ಸುಮ್ನೆ ಆ ಹೆಸರು ಹಿಡ್ಕೊಂಡು ಹೊಡೆದಾಡಿದ್ರೆ ಅದ ಅಭಿಮಾನ ಅನ್ಬೋದು, ಇಲ್ಲ ದುರಭಿಮಾನ ಅನ್ಬೋದು. ಅಲ್ಲೆಲ್ಲ ಯಾವುದೇ ಇದ್ರೂ ಕೂಡ ಒಟ್ಟು ಮಾನ ಇದೆ. ಸ್ವಾಭಿಮಾನ ಆದ್ರೂ ಇರ್ಲಿ, ಅಭಿಮಾನ ಆದ್ರೂ ಇರ್ಲಿ, ದುರಭಿಮಾನ ಆದ್ರೂ ಇರ್ಲಿ, ಎಲ್ಲಾ ಮೋಹ ಇದೆ. ಮಾನ ಬಂದಿದೆ ಅಂದ್ರೆ ಮೋಹನೀಯ ಇದೆ. ಅದರಲ್ಲಿ ಒಂದು ಹೈ ಲೆವೆಲ್ ಇದೆ, ಒಂದು ಮಿಡಲ್ ಲೆವೆಲ್ ಇದೆ, ಒಂದು ಲೆವೆಲ್ ಇದೆ. ಸ್ವಾಭಿಮಾನ ಇದೆ, ಇನ್ನೊಬ್ಬರಿಗೆ ಹಾನಿ ಮಾಡೋದಿಲ್ಲ, ಯಾವ ಕಾರಣದಿಂದಲೂ ಮಾಡೋದಿಲ್ಲ. ತನ್ನ ವಿಷಯ ತನ್ನ ಸ್ವಾಭಿಮಾನ ನಷ್ಟ ಮಾಡುವಂತ ಪ್ರಸಂಗ ಬಂದರೆ ಸ್ವಾಭಿಮಾನದ ರಕ್ಷಣೆಗಾಗಿ ಆತ ಹೋರಾಡ್ತಾನಷ್ಟೆ. ಈ ಅಭಿಮಾನ ಮತ್ತು ದುರಭಿಮಾನ ಇದಾವಲ್ಲ, ಇವೆರಡು ಇನ್ನೊಬ್ಬರಿಗಿನ್ನ ಆಶ್ರಯಿಸಿ ನಡೆಯುವಂತರಿದೆ. ಅಭಿಮಾನ, ಮಾನಕ್ಕೆ ಇನ್ನೊಂದು ಏನಾದ್ರೂ ಬೇಕು, ಅದಕ್ಕೆ ಅಭಿ ಶಬ್ದ ಓಡಿಸಿದಾರಲ್ಲ, ಅದು ಒಂದರಲ್ಲೇ ಆಗೋದಿಲ್ಲ. ಇನ್ನೊಂದು ವಸ್ತು ಬೇಕು, ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕು ಅಭಿಮಾನ ತೋರಿಸ್ಬೇಕು ಅಂದ್ರೆ. ದುರಭಿಮಾನಕ್ಕೂ ಹಾಗೇನೆ, ಇನ್ನೊಂದು ಬೇಕೇ ಬೇಕು. ಹಾಗಾಗಿ ಮಾನ ಕಷಾಯದ ಉದಯ ಅಂದ್ರೆ ಮೋಹನೀಯ ಕರ್ಮದ ಉದಯ ಇದೆ. ನಾನು ಗ್ರೇಟ್, ನಾನೇ ಒಟ್ಟನು, ಇದೆಲ್ಲ ಕರ್ಮದ ಉದಯದ ಭಾವ ಇದೆ. ಯಾವ ಗುಣ ಅಲ್ಲ ಇವು. ನಾವೇನ್ ಅನ್ಕೋತೇವೆ, ನನ್ನ ಬಗ್ಗೆ ನಾ ಬೇಕಾದ ಹೇಳ್ಕೊಳ್ಳೋದು ಸ್ವಾಭಿಮಾನ ಅನ್ಕೋತೇವೆ. ಅದಲ್ಲ, ಅದೆಲ್ಲ ಅಭಿಮಾನ ಇದೆ. ಮೃದುತನವೇ ನನ್ನ ಗುಣ ಇದೆ. ಅಹಂಕಾರ ಜನ್ಯವಾಗಿ ನಾನು ವರ್ತಿಸ್ಕೊಡುದು, ಇದು ಮಾನ ಕಷಾಯದ ವಿರುದ್ಧವಾದಂತಹದ್ದು. ಮೃದು ಭಾವ ಇದೆ. ನಮಗಿಲ್ಲಿ ಬೇಕಾಗಿರೋದೇನು, ಕರ್ಮದ ಉದಯ ಭಾವ ನೋಡ್ತಾ ಇದ್ದೇವೆ. ಮಾನ ಕಷಾಯ ಅಂದ್ರೆ ಅಹಂಕಾರ, ನಂದೇ ಸರಿ ಅನ್ನುವಂತ ಹಠಾಗ್ರಹ ಬುದ್ಧಿ. ಇದು ಸ್ವಾಭಿಮಾನದ ಲೆಕ್ಕಾಚಾರ ಹಿಡ್ಕೊಂಡು ತಿಳ್ಕೊಂತಿದ್ರೆ ಅದೆಲ್ಲ ತಪ್ಪು. ಮಾನ ಅಂದ್ರೆ ಇಲ್ಲಿ ಸಮ್ಮಾನದ ಲೆಕ್ಕ ಇದ್ರೆ ಅದು ತಪ್ಪು. ಸ್ವಾಭಿಮಾನ ಅಂತ ಬಂದಾಗ ನಾನು ನನ್ನತನ, ನನ್ನ ಕುಲ ಪರಂಪರೆಯತನ, ನನ್ನ ರಾಷ್ಟ್ರೀಯತನ, ನನ್ನ ಧಾರ್ಮಿಕತನ, ಇದೆಲ್ಲ ನನ್ನ ತನದಲ್ಲಿ ನಾನು ವರ್ತನೆ ಮಾಡ್ತಿದ್ದೇನೆ ಅಂದ್ರೆ ನಾನು ಸ್ವಾಭಿಮಾನ. ನಾನು ಎಲ್ಲ ಹೆಸರಷ್ಟ ಬರೀತೇನೆ, ನಾನು ಭಾರತೀಯ, ನಾನು ಕನ್ನಡಿಗ, ನಾನು ಜೈನ ಕುಲ ಪರಂಪರೆ, ಇದೆಲ್ಲ ಅಭಿಮಾನ ಇರ್ಬೋದಷ್ಟೇ. ಇನ್ನೊಬ್ರಿಗೆ ಹೇಳ್ಕೊಳ್ಳಿಕ್ಕೆ ನಾನು ಜೈನ ಅಂತ ಯಾಕೆ ನನಗೆ ಬೇಕು ಅಂದ್ರೆ ನಂಗೆ ಇನ್ನೊಬ್ರಿಗೆ ಹೇಳ್ಕೊಳ್ಳೋದಿದೆ, ನಾ ಜೈನರ ವಂಶದೊಳಗಿದ್ದೇನೆ ಅಂತ. ಅದಕ್ಕೆ ಅದು ಅಭಿಮಾನ ಆಗತ್ತೆ, ಸ್ವಾಭಿಮಾನ ಆಗಲ್ಲ. ಹಿಂಗಿದೆ. ನನಗೆ ಸ್ವಾಭಿಮಾನ ಆಗ್ಬೇಕು ಅಂದ್ರೆ ಜೈನರಲ್ಲಿ ಮಿನಿಮಮ್ ಜೈನರ ಸ್ವಾಭಿಮಾನ ಬರಬೇಕು ಅಂದ್ರೆ ಜೈನರಾಗಿರುವವರು ಹೆಂಗಿರ್ಬೇಕಂತ ಹೇಳಿದಾರಲ್ಲ, ಹಂಗಿರ್ಲಿಕ್ಕೆ ಪ್ರಯತ್ನ ಮಾಡೋದು ಅದು ಸ್ವಾಭಿಮಾನ. ಭಾರತೀಯ ಅಂತ ಹೇಳ್ಕೋಬೇಕು ಅಂದ್ರೆ ಭಾರತೀಯರ ಪರಂಪರೆ ಹೆಂಗಿದೆಯಲ್ಲ ಆ ರೀತಿ ವರ್ತಿಸೋದಕ್ಕೆ ಭಾರತೀಯರ ಆ ವ್ಯಕ್ತಿಯ ಸ್ವಾಭಿಮಾನ ಅದು. ಉಳಿದಿದ್ರೆ ಅದು ಸುಮ್ಮನೆ ಸರ್ಟಿಫಿಕೇಟ್ಗಾಗಿ. ದುರಭಿಮಾನ ಇದೆ, ಎಲ್ಲ ಕೂಡ ದುರಭಿಮಾನ ಅಭಿಮಾನದಲ್ಲಿ ಬರ್ತದೆ. ಈ ಮಾನ ಕಷಾಯ ಕೂಡ ಎಲ್ಲಿ ತನಕ ಇದೆ ಅಂತಂದ್ರೆ ತೀವ್ರ ರೂಪದಿಂದ 1ನೇ ಗುಣಸ್ಥಾನದಲ್ಲಿ ಇದೆ, ಮಂದ ರೂಪದಿಂದ 9ನೇ ಗುಣಸ್ಥಾನದ ತನಕನೂ ಅದಿರ್ತದೆ. 9ರಲ್ಲಿ ಇವೆ ನಾಶ ಆಗ್ತವೆ, ಕಷಾಯ ನಾಶ ಆಗ್ತವೆ. ಮಾಯಾ ಕಷಾಯ ಔದಯಿಕ ಭಾವ ಗುಣಸ್ಥಾನ 1ರಿಂದ 9. ಇನ್ನೊಂದು ಕಷಾಯ ಇದೆ ಮಾಯಾ ಕಷಾಯ. ಮಾಯಾಚಾರ ಅಂದ್ರೆ ಕುಟಿಲಾಚಾರ, ಕಪಟಾಚಾರ ಅಂತ ಅರ್ಥ. ಕಪಟ ಅಂದ್ರೆ ಏನು, ಮೋಸ ಮಾಡುವ ವಿಚಾರಗಳು, ಆಚಾರಗಳು. ಅಂದ್ರೆ ಮನಸ್ಸಿನಲ್ಲಿ ವಿಚಾರ ಬೇರೆ ಇರ್ತದೆ, ಮಾತಿನಲ್ಲಿ ಮಾತುಗಳೇ ಬೇರೆ ಇರ್ತಾವು, ಕಾರ್ಯದಿಂದ ಕಾರ್ಯಗಳೇ ಬೇರೆ ಆಗ್ತಿರ್ತಾವ, ಒಂದಕ್ಕೊಂದೇನು ಸಂಬಂಧ ಇರೋದಿಲ್ಲ. ಬಟ್ ಕಪಟ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದು ಮೋಹನೀಯ ಕರ್ಮ ಇದೆ. ಮೋಹನೀಯ ಕರ್ಮ ಹಾಗೆ ತಗೋಬಹುದು.
ಔದಯಿಕ ಇದೆ, ಅದು ಕರ್ಮದ ಉದಯ ಇರೋದ್ರಿಂದನೇ ನಾವು ಹಂಗ್ ಮಾಡ್ತೇವೆ, ಮತ್ತೆ ಹಂಗ್ ಮಾಡೋದ್ರಿಂದ ಅದು ಇನ್ನೂ ಬಲಿಷ್ಠ ಆಗ್ತದೆ. ಅದು ಔದಯಿಕ ಭಾವ. ಇದು ಕೂಡ ಇಲ್ಲಿ ತನಕ ಇದೆ, ಗುಣಸ್ಥಾನ 1ರಿಂದ 9 ತನಕ. ಗುಣಸ್ಥಾನ 1ರಲ್ಲಿ ತೀವ್ರ ಮಟ್ಟದಲ್ಲಿ ಇರ್ತದೆ, ಮುಂದಿನ ಗುಣಸ್ಥಾನಗಳಲ್ಲಿ ಕಡಿಮೆ ಆಗ್ತದೆ, ಕೊನೆಗೆ 9ರಲ್ಲಿ ನಾಶ ಆಗ್ತದೆ. ಲೋಭ ಕಷಾಯ ಔದಯಿಕ ಭಾವ ಗುಣಸ್ಥಾನ 1ರಿಂದ 10. ಇನ್ನು ಲೋಭ ಕಷಾಯ. ಲೋಭ ಇದು ನಂದು ವಸ್ತು ಅನ್ನೋದು ಮೋಹನೀಯ ಕರ್ಮ. ಇದು ಲೋಭ ಇಲ್ಲದೆ ಇದು ಯಾವುದು ನಂದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಭ ಕಷಾಯ ಅಂದ್ರೆ ಇದು ನಂದು ಅಂತ ಏನೇನು ಹೇಳ್ತೇವೆ ಅದೆಲ್ಲ ಲೋಭ. ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ. ಈ ಶರೀರ ನಂದು ಅಂತ ಹೇಳ್ಬೇಕಂದ್ರೂ ಲೋಭ ಕಷಾಯ ಇದ್ರನ ಈ ಶರೀರ ನಂದು ಅಂತ ಹೇಳ್ತೇವೆ. ಇನ್ನು ಉಳಿದ ವಸ್ತುಗಳಿಗೆ ಹೇಳುವಂತ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕಲಿ ಅದ ಲೋಭ ಹಾಗೆ ಇರ್ತದೆ. ಈ ಲೋಭ ಮಂದ ಇದೆ ಅಂತಂದ್ರೆ ಓಕೆ, ಒಬ್ಬ ಸದಾಚಾರಿ ಸದ್ಗುಣವತ್ತೆ ಅಂತ ತಿಳ್ಕೊಬೇಕು. ಇದು ತೀವ್ರತೆಯನ್ನ ಹೊಂದಿತು ಅಂತಂದ್ರೆ ಈ ಉಳಿದ ಮೇಲಿನ ಮೂವರುಗಳು ಆಕ್ಟಿವ್ ಆಗಿ ಬಿಡ್ತಾರೆ. ಇದು ಲೋಭ ಕಷಾಯ ಮಂದಿದೆ ಅಂತಂದ್ರೆ ಉಳಿದವುಗಳು ಅಷ್ಟೊಂದು ತೀವ್ರವಾಗಿ ಬರೋದಿಲ್ಲ. ಲೋಭ ಕಷಾಯ ತೀವ್ರ ಇದೆ ಅಂತಂದ್ರೆ ಉಳಿದ ಎಲ್ಲಾನು ತೀವ್ರದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅಂದ್ರೆ ಉಳಿದ ಕಷಾಯಗಳಿಗೆ ಇದು ಎನರ್ಜಿ ಸೋರ್ಸ್ ಅಂತ ಕರಿಬಹುದು, ಶಕ್ತಿಯ ಸಂಪನ್ಮೂಲ ಅಂತ ಕರಿಬಹುದು. ಉಳಿದ ಕಷಾಯಗಳನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಜಜ್ಮೆಂಟ್ ಸಿಗೋದೇ ಇಲ್ಲಿಂದ. ನನಗೆ ಎಂಥ ವಸ್ತು ಬೇಕಾಗಿದೆ ಅದ್ರ ಮೇಲೆ ಯಾರಿಗೆ ಎದುರಿಸ್ಬೇಕಾಗಿದೆ ಅಷ್ಟು ಕ್ರೋಧ ಮಾಡ್ಬೇಕು. ನನಗೆ ಎಂಥ ವಸ್ತು ಬೇಕಾಗಿದೆ ಅಥವಾ ಯಾವ ವಸ್ತುವಿನ ಬಗ್ಗೆ ನನಗೆ ಹೇಳ್ಕೋಬೇಕಾಗಿದೆ ಅದ್ರ ಮೇಲೆ ಮಾನಕಷ ಆಕ್ಟಿವ್ ಆಗ್ತದೆ. ನನಗೆ ಯಾವ ವಸ್ತು ಬೇಕಾಗಿದೆ ಅದು ಎಲ್ಲಿದೆ ಮತ್ತು ಅದನ್ನ ಹೆಂಗ್ ತರೋದಿದೆ, ಅಲ್ಲಿನ ಕಾವಲು ಪಡೆ ಹೆಂಗಿದೆ, ಆ ವ್ಯಕ್ತಿಗಳ ಜೊತೆ ನಾನು ಹೆಂಗಿರ್ಬೇಕು, ಅದಕ್ಕೆ ಏನ್ ಕುತಂತ್ರ ಮಾಡ್ಬೇಕು, ಇದು ಮಾಯಾಚಾರದ್ದು ಆಕ್ಟಿವ್ ಆಗುತ್ತೆ. ಇನ್ನು ಆ ವಸ್ತು ನಂಗೆ ಬೇಕಾಗಿದೆ ಅಲ್ಲ, ಅದು ಲೋಭ ಇದೆ. ಹಾಗಾಗಿ ಇಂಥ ಕರ್ಮಜನಿತ ಭಾವ 10ನೆಯ ಗುಣಸ್ಥಾನದ ತನಕ ಇದೆ. ಗುಣಸ್ಥಾನ 1ರಲ್ಲಿ ತೀವ್ರ ಮಟ್ಟದಿಂದ 10ರಲ್ಲಿ ಅತ್ಯಂತ ಸೂಕ್ಷ್ಮ ಇದೆ, ಅಲ್ಲಿ ನಾಶ ಆಗಿಬಿಡುತ್ತದೆ. ಹೀಗೆ ಕಷಾಯಗಳು ಔದಯಿಕ ಭಾವ ಇವೆ. ನಮ್ಮಲ್ಲಿ ಯಾವ್ಯಾವ ಕಷಾಯಗಳು ಆಕ್ಟಿವ್ ಇದೆ ಅಲ್ಲ ಅಷ್ಟು ಪ್ರಮಾಣದಲ್ಲಿ ನಾವು ಮೋಹಿ ಇದ್ದೇವೆ. ಇದೇ ಮೋಹನೀಯ ಕರ್ಮ. ಮೋಹನೀಯ ಕರ್ಮ ಅಂದ್ರೆ ಬೇರೆ ಏನಲ್ಲ, ಕ್ರೋಧ ಮೋಹನೀಯ ಕರ್ಮ ಇದೆ, ಅಹಂಕಾರ ಮೋಹನೀಯ ಕರ್ಮ ಇದೆ, ಮಾಯಾಚಾರ ಮೋಹನೀಯ ಕರ್ಮ ಇದೆ, ಲೋಭ ಮೋಹನೀಯ ಕರ್ಮ ಇದೆ. ಎಲ್ಲ ಮೋಹನೀಯ ಕರ್ಮನೇ ಇರೋದು. ತಿಳಿತು. ಸರಿ ಇದೆ. ಸರಿ, ದಿನಮಾನ ಹೇಳುದು. ಪದವಾಕ್ಯಹೀನಂ ಮಯಾ ಪ್ರಮಾದಾದ್ಯದಿ ಕಿಂಚನೋಕ್ತಂ ತನ್ಮೇ ಕ್ಷಮಿತ್ವಾ ವಿದಧಾತು ದೇವಿ ಸರಸ್ವತಿ ಕೇವಲ ಬೋಧಲಬ್ಧಿಂ ಬೋಧಿಃ ಸಮಾಧಿಃ ಪರಿಣಾಮ ಶುದ್ಧಿಃ ಸ್ವಾತ್ಮೋಪಲಬ್ಧಿಃ ಶಿವ ಸೌಖ್ಯ ಸಿದ್ಧಿಃ ಚಿಂತಾಮಣಿ ಚಿಂತಿತವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಾಸ್ತು ದೇವಿ ತ್ವಾಮಂದ್ಯಮಾನಸ್ಯ ಮಮಾಸ್ತು ದೇವಿ. ಜೈ ಗುರುಜಿ, ವಾणी माता की जय। 9 बार नमोकार।